ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 14ನೇ ತಾರೀಕು ಜುಲೈ 2026 ಮಂಗಳವಾರ. ಶ್ರೀ ಪರಾಭವನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಕೃಷ್ಣ ಪಕ್ಷದ ಅಮಾವಾಸ್ಯ ತಿಥಿ, ಪುನರ್ವಸು ನಕ್ಷತ್ರ, ವ್ಯಾಘಟ ಯೋಗ, ನಾಗವಾನ್ ಕರ್ಣ ಇವತ್ತಿನ ಪಂಚಾಂಗ ಫಲ. ಇದೇ ತಿಂಗಳು 24ನೇ ತಾರೀಕಿಗೆ ಅಂಬಾದುರ್ಗಾ ಪರಮೇಶ್ವರಿ ದೇವಿ ದೇವಸ್ಥಾನ ವಾರಣಾಸಿ, ಈ ಹೊರಮಾವ್ ಹತ್ರ ಬರುತ್ತೆ, ಬೆಂಗಳೂರು. ಅಲ್ಲಿ ಹೂವಿನ ದೇವಿಯ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಪ್ಲಸ್ ಹೂವಿನ ಕರಗ ಮಹೋತ್ಸವ. ಏನಕ್ಕೆ ನಿಮ್ಮನ್ನೆಲ್ಲ ಇನ್ವೈಟ್ ಮಾಡ್ತಿದ್ದೇನೆ ಗೊತ್ತಾ? ತುಂಬ ಆಷಾಢ ಮಾಸದ ಸೇವೆ ಆರಂಭ. ಅದಷ್ಟೇ ಅಲ್ಲ, ಕುಜ ಕುಳಿತಿದ್ದಾನೆ, ಅವನನ್ನ ರಾಹು ದೃಷ್ಟಿ ಒಳ್ಳೇದಲ್ಲ, ರಾಹು ಓಡ್ ಬಂದ್ಬಿಟ್ಟಿದ್ದಾನೆ. ಅದು ಧನಿಷ್ಠಾ ನಕ್ಷತ್ರ ಸಾರದಲ್ಲಿರ್ತಕ್ಕಂಥ ಒಂದು ಭಾವ. ಅಲ್ಲೊಂದು ಕೊರೋನಾದ ಒಂದು ಸುಂಟ್ರ ಗಾಳಿ ಬೀಸಿದೆ. ಮತ್ತೆ ಈ ಅಮೇರಿಕದ ಹುಚ್ಚುತನ, ಐಲುತನ ಅಲ್ಲಿ ಬಂದು ಇರಾನ್ ಮೇಲೆ ಮತ್ತೆ 100 ಕಡೆ ತಗೊಂಡೋಗಿ ಬಾಂಬುಗಳ ಸುರಿಮಳೆ ಸುರಿತಿದ್ದಾನೆ. ಇನ್ನೇನು ಆಪತ್ತು. ಅದರಲ್ಲಂತೂ ವಾತಾವರಣ ಇಲಾಖೆ ಅಂತೂ, ಮಳೆಯ ಇಲಾಖೆ ಅಂತೂ ಮಳೆ ಇಲ್ಲ ಅನ್ನತಕ್ಕಂಥದ್ದು ಹೇಳುತ್ತೆ. ಇಷ್ಟೊತ್ತಿಗೆ KRS ತುಂಬೋಗ್ಬಿಡ್ಬೇಕು, ಅಲಮಟ್ಟಿ ತುಂಬಿ ದುಮ್ಮಿಕ್ಕಿ ಹರಿಯಬೇಕಿತ್ತು. ಯೋಚನೆ ಮಾಡಿ ನೋಡಿ. ಕಾವೇರಿ ಕೊಳ್ಳದ ನಮ್ಮ ಕಾವೇರಿ ಒಬ್ಬಳು ನನ್ನ ತಾಯಿ, ಜೀವನದಿ. ಬತ್ತಿದರೆ ಎಲ್ಲಾ ನದಿಗಳು ಬತ್ತಿದ ಹಾಗೆ. ಗುರುವಿನ ಅತಿಸಾರ ಯೋಗದ ಫೋರ್ಸ್ ಇದೆಯಲ್ಲ, ಶಿವ ಶಿವ ಅನ್ನಿಸ್ಬಿಡುತ್ತೆ ಮಕ್ಕಳೇ. ಸೊ ಎಲ್ಲೆಲ್ಲೂ ನಾ ಹೇಳ್ತಲೇ ಇದೆ, ಶುಕ್ರ ಅಸ್ತ, ಕಲಾವಿದರ ಅಸ್ತಂಗತ ಅಂತ, ಕುಜರಾಹು ಭೂಮಿ ಕಂಪನ, ಬೆಂಕಿ, ಅವಘಡ, ಅಪಘಾತ, ವಿಚಿತ್ರ ರೀತಿಯ ಕೊಲೆಗಳ ಒಂದು ಸಿಂಚನ, ಸಾವುಗಳ ಸಿಂಚನ, ಸಾಯಿಸುವುದರ ಚಿಂತನ, ಇವುಗಳ ಒಂದು ಭಾವವನ್ನ ಎದ್ದು ತೋರಿಸ್ತಿರ್ತಕ್ಕಂಥದ್ದು ಮಕ್ಕಳ. ಅದೃಷ್ಟಕ್ಕೆ ಈ ಒಂದು ಆಷಾಢ ಮಾಸದ ಸಂಕಲ್ಪದಲ್ಲಿ ನಮ್ಮ ಬೆಂಗಳೂರು ತುಂಬಾ ಖುಷಿ ಆಗ್ತಕ್ಕಂಥ ಕುಟುಂಬ ಆಲಯ ನಿರ್ಮಾಣ ಮಾಡಿದ್ದಾರೆ. ಅವ್ರಿಗೆ ಯಾವಾಗ್ಲೂ ಹೇಳಿದ್ನಂತೆ, ನನಗೆ ಗೊತ್ತಿಲ್ಲ, ನಿಮ್ಮ ಯಜಮಾನರಿಗೆ ಯೋಚನೆ ಮಾಡ್ಬೇಡಮ್ಮ, ಒಂದು ಕಾಲಘಟ್ಟಕ್ಕೆ ಒಂದೊಳ್ಳೆ ಆಲಯ ಆಗುತ್ತೆ. ದೇವರು ಎಲ್ಲರೂ ದೇವಸ್ಥಾನ ಕಟ್ಸೋ ಯೋಗ ಸಿಗೋಲ್ಲ ಮಕ್ಕಳೇ, ಬರೋಲ್ಲ. ಕೆಲವರು ಪಬ್ ಮಾಡ್ತಾರೆ, ಕ್ಲಬ್ ಮಾಡ್ತಾರೆ. ನಾನು ನೋಡಿದ್ದೇನೆ, ಪಬ್ ಕ್ಲಬ್ ಮಾಡಿರೋರು ಏನಾಗಿದ್ದಾರೆ ಅಂತ ನೋಡಿದ್ದಾರೆ. ಒಂದು ಕುಟುಂಬ, ಆ ಮನೆಯ ಹಿರಿಯರು ತುಂಬಾ ನಾಡಿನ ಹೆಸರಾಂತ ವ್ಯಕ್ತಿ, ತುಂಬಾ ಒಂದು ಹೆಸರು ಪಡ್ತಾರೆ. ಅವರೊಂದು ಮಕ್ಕಳಿಗೊಂದು ನಿಯಮ ಹಾಕ್ತಾರೆ. ನಾವು ತುಂಬಾ ಕಷ್ಟಪಟ್ಟು ಬಂದಿದ್ದೀವಪ್ಪ, ಯಾವುದೇ ಕಾಲದಕ್ಕೂ ನೀವು ಮುಂದೆ ಮುಖ್ಯವಾಗಿ ಲಿಕ್ಕರ್ ಬಿಸ್ನೆಸ್, ಹೆಣ್ಣದ ಒಂದು ವ್ಯವಹಾರಕ್ಕೆ ಹೋಗ್ಲೇಬೇಡಿ ಅಂತ ಮಾತು ತಗೋತಾರೆ. ಎಲ್ಲರೂ ಮಾತು ಕೊಡ್ತಾರೆ. ತಂದೆ ಇದ್ದ ಕಾಲದವರೆಗೂ. ತಂದೆ ಹೋದ ಬರೋಬ್ಬರು ಒಂದು 15-18 ವರ್ಷದಲ್ಲಿ ಕಡಿಮೆ ಅಂದ್ರೂ 100 ಲಿಕ್ಕರ್ ಸ್ಟೋರ್ಗಳು ಓಪನ್ ಆಗುತ್ತೆ. ನಾನು ನೋಡಿದ್ದೇನೆ, ಆ ಕುಟುಂಬದಲ್ಲಿ ನಡೆದಿರ್ತಕ್ಕಂಥ ದುರಂತಗಳನ್ನ ನೋಡಿದ್ದೇನೆ. ಕೊಟ್ಟು ಮಾತಿಗೆ ಇನ್ನೊಂದಕ್ಕೆ ಅಂತ. ನಾವು ಕುಡಿದು ಹಾಳಾಗೋದು ಬೇರೆ ಮಕ್ಕಳೇ. ನಾನೊಬ್ಬ ಹಾಳಾದೆ, ನಾನೊಬ್ಬ ಕುಡಿದು ಕೆಟ್ಟೆ, ನನ್ನೊಬ್ಬನ ಆರೋಗ್ಯ ಹೋಯ್ತು, ಹಬ್ಬಬ್ಬ ಅಂದ್ರೆ ನನ್ನ ನಂಬ್ಕೊಂಡು ನನ್ನ ಹೆಂಡತಿ ಮಕ್ಕಳು ಅಷ್ಟೇ. ಇನ್ನು ನನ್ನ ಅಣ್ಣ ತಮ್ಮ ಅಕ್ಕ ತಂಗಿ ಅದೆಲ್ಲ ಸುಳ್ಳು. ಅವ್ರೇನೋ ಒಂದು 3 ದಿನ ಬಂದು ಅಳ್ತಾರೆ, ಇಲ್ಲ 3 ವಾರ ಅಷ್ಟೇ. ನಮ್ಮ ಅಣ್ಣ ನಾನೇನಾದ್ರೂ ಮಾಡಿದ್ರೆ, ನಿಂತಿದ್ರೆ, ನೆನ್ಪಲ್ಲಿದ್ರೆ ಅಷ್ಟೇ. ಸದಾ ಕೊರಗು ನನ್ನ ಕುಟುಂಬ. ಅದು ಅವ್ರಿಗೂ ನಾನು ಏನಾದ್ರೂ ಒಂದು ಒಳ್ಳೇದು ಮಾಡಿದ್ರೆ, ಇಲ್ಲ ನಾನು ಬಾಧೆ ಇಟ್ಟಿದ್ದೆ ಅಂತ ಇಟ್ಕೊಳ್ಳಿ, ಇವ್ನು ಹೋಗಿದ್ದು ಒಳ್ಳೇದಾಯ್ತು ಅಂತಾರೆ ನಮ್ಮ ಭಾವಂತಾರೆ. ಸತ್ಯವಾಗಿ
ಬದುಕಿದ್ದಾಗ ಯಾರಿಗೂ ಬದುಕು ಕೊಟ್ಕೊಡ್ಲಿಲ್ಲ. ಹೋಗೋಕ್ ಮೊದಲು ಕೂಡ ಮುಳುಗಿಸ್ಬಿಟ್ಟು ಹೋಗ್ಬಿಟ್ಟ, ಏನೇನೋ ಮಾಡಿಟ್ಟ ಹೋಗಿ ಅಂತವ್ನು ಹೋದ್ರೆ ಎಷ್ಟು ಇದ್ರೆ ಎಷ್ಟು ಅಂತ ಹೇಳ್ತಾರೆ. ಮನೆಯವ್ರಿಗಾಗ್ಲಿಲ್ಲ, ಕುಟುಂಬಕ್ಕಾಗ್ಲಿಲ್ಲ, ಬದುಕಿಗಾಗ್ಲಿಲ್ಲ, ತನಗಾಗ್ಲಿಲ್ಲ, 4 ಜನಕ್ಕಾಗ್ಲಿಲ್ಲ ಅಂದ್ರೆ ಮನುಷ್ಯ ಜನ್ಮ ಅದು ನಾಯಿಗಿಂತಲ್ಲ. ಅದಕ್ಕೆ ನಾಯಿ ಸಾವು ಅನ್ನೋದು ತುಂಬಾ ಜನ ಗೊತ್ತಿಲ್ಲ. ನಾಯಿ ಸಾವು ಅನ್ನೋದು ಎಷ್ಟು ಬೀಭತ್ಸ ಅನ್ನತಕ್ಕಂಥದ್ದು. ಎತ್ತಾಕೋರಿಲ್ಲ ಅದನ್ನ, ವಾಡದ ಅದ್ರ ರೋಡಲ್ಲಿ ಹುಚ್ಚು ನಾಯಿ ಸಾವು ಅಂತಾರೆ, ಒಡೆದ್ ಸಾಯಿಸಿರ್ತಾರೆ. ಇಲ್ಲ ಅದೆಲ್ಲ ಅಲದಾಡಿ ಯಾರು ಸೇರ್ಸಲ್ಲ, ಹೋಗಿ ಬಿದ್ದು ಸಾಯ್ತು, ಊಟ ಇಲ್ಲದೆ, ಇನ್ನೊಂದಿಲ್ಲದೆ, ಯಾರ ನೆರಳಿಲ್ಲದೆ, ಯಾರ ಒಂದು ಭಾವ ಇಲ್ಲದೆ ಅಂತ ಒಂದು ಬದುಕುಗಳು. ನಾನು ನೋಡಿದ್ದೇನೆ ಆ ಗಣ್ಯಾತಿ ಗಣ್ಯ ವ್ಯಕ್ತಿಯ ಆ ಕುಟುಂಬದಲ್ಲಿ ನಡೆದಿರ್ತಕ್ಕಂಥ ದುರಂತ ಕಥೆಗಳನ್ನ. ಕಾರಣ 100 ಲಿಕ್ಕರ್ ಸ್ಟೋರ್ಸ್. ಧರ್ಮವೇತ್ತ, ಜ್ಞಾನವೇತ್ತ, ಕಲಾವೇತ್ತ, ಸರಸ್ವತಿವೇತ್ತ, ಲಕ್ಷ್ಮೀವೇತ್ತ. ಅಯ್ಯೋ ಎಂತ ಹೆಸರು ಗೊತ್ತಾ ಕುಟುಂಬ. ಬೇರೆ ಏನಾದ್ರೂ ಮಾಡ್ಬೋದಿತ್ತು, ಬೇರೆ ಏನಾದ್ರು. ಅದು ಬಿಡಿ, ಇನ್ನೊಂದು ನಮ್ಮ ಗುರುಗಳು, ಅವ್ರ ಜೊತೆಲೇ ಹೋಗಿದ್ದೇನೆ. ಎಂತೆಂತ ಲಿಕ್ಕರ್ ಕಿಂಗ್ಗಳ ಪರಿಚಯ ಮಾಡಿಸ್ಕೊಟ್ರು ಅವರು. ಜಾತಕ, ಈ ವೇದ ವಿದ್ಯೆ, ವೈದಿಕ. ನನ್ನ ಕಣ್ ಮುಂದ್ಗಡೆ ಅವರ ಭಾವ, ತಂಗಿ ಗಂಡ, ಅಕ್ಕನ ಗಂಡ, ತಮ್ಮ, ಅಣ್ಣ ಎಲ್ರು ಗೊತ್ತಿದೆ ಅಲ್ವಾ. ಇವ್ರು ಕೆಮ್ಮಿದ್ರೆ 10 ಒಳ್ಳೆ ಲಿಕ್ಕರ್ ಸ್ಟೋರ್ಗಳ ಒಂದಿದು. ಅವ್ರಿಗೆ ಬೇರೆ ವ್ಯವಸ್ಥೆಗಳಿಲ್ಲ, ಕೆಲ್ಸಗಳಿಲ್ಲ. ಇವರೊಬ್ಬರೇ ವೈದಿಕ ಗುರುಗಳು. ಕುಟುಂಬವನ್ನ ನೋಡ್ಕೋತಿರೋದು, ಪೋಷಿಸ್ತಿರೋದು, ಕಾಪಾಡ್ತಿರೋದು. ಖುದ್ದು ಹೇಳಿದ್ದಾರೆ, ನೋಡೋ ಹಂಗೂ ನಿಂಗೆ ಬೇಜಾರಾಯ್ತು ಅಂದ್ರೆ 1 ಬಾಟ್ಲಿ ತಂದು ಕೊಟ್ಬಿಡೋ, ಸೇಂದಿ ಚೆನ್ನಾಗಿ ಕುಡಿಯೋಣ ಕಣೋ. ಹಿಂಗೆ ಹೇಳಿದ್ರು ನಮ್ಮ ಗುರುಗಳು. ಅದೇನೋ ನಶೆ ಅಂತೆ, ಚಿತ್ತಂತೆ, ಮತ್ತಂತೆ ನಾವು ರಮಿಸೋಣ ಕಣೋ. ದೇವ್ರ ಸಾವಾಗ ಯಾವಾಗ ಬರೆದಿಟ್ಟಿರ್ತಾನೋ ಕರ್ಕೊಂಡು ಹೋಗ್ತಾನೆ. ನಾನಂತೂ ಬೆಳಿಗ್ಗೆ ಕುಡಿಯಲ್ಲ, ಮಧ್ಯಾಹ್ನನೂ ಕುಡಿಯಲ್ಲ. ಬೆಳಿಗ್ಗೆ 4 ಗಂಟೆಗೆ ಹೋಗ್ಬೇಕು ಕಣೋ. ಸಂಜೆ ಒಂದು 5:30, 6 ಗಂಟೆ, 7 ಗಂಟೆಗೆಲ್ಲ ಬಂದ್ಬಿಡ್ತೀನಿ. ಸಂಜೆ 6 ಗಂಟೆ ಮೇಲೆ ಯಾವುದೇ ಒಂದು ಕಾರ್ಯಕ್ರಮ ಒಪ್ಕೊಳ್ಳಲ್ಲ. ಒಪ್ಕೊಂಡಿದ್ರು ಶಿಷ್ಯರುಗಳು ಹೋಗ್ತಾರೆ ಕಣೋ. ತಂದ್ಬಿಡ, ಅದೇನಿದೆಯೋ ತಿನ್ನೋಣ, ನಿಮ್ಮ ಅತ್ತಿಗೆಗೆ ಹೇಳಿದ್ರೆ ಮಾಡಿಕೊಡುತ್ತೆ, ಕುಡಿಯೋಣ, ಆನಂದವಾಗಿ ಸಾಯೋಣ. ಲಿಕ್ಕರ್ ಅಂತೂ ನನ್ನ ಸಾಯಿಸೋಲ್ಲ, ಅಷ್ಟು ನಶೆಗೆಲ್ಲ ಏನೋ ಒಂದಷ್ಟು ಕುಡ್ಕೊಳ್ಳೋಣ. ಆದ್ರೆ ಇವ್ರುಗಳು ಬಂದು ತಲೆ ತಿಂತವ್ರಲ್ಲ, ನನ್ನ ಅಣ್ಣ ತಮ್ಮಂದ್ರುಗಳು, ಭಾವೈದ್ರುಗಳು, ಬಾಮೈದ್ರುಗಳು ನನ್ನ ಹತ್ರ ಬಂದು ಹೇಳೋರು, ಗುರುಗಳಿಗೆ ಹೇಳಿ, ಆ ಲಿಕ್ಕರ್ ಗೊತ್ತು, ಈ ಲಿಕ್ಕರ್ ಗೊತ್ತು, ಇವ್ರು ಗೊತ್ತು, ಅವ್ರು ಗೊತ್ತು ಅಂತಾರಲ್ಲ. ಹೋಗಿ ಪೂಜೆ ಸಂಕಲ್ಪ ಎಲ್ಲ ಮಾಡ್ತಿರ್ತಾರಲ್ವ. ನೋಡಿ ಗುರುಗಳೇ, ಹೆಂಗಾದ್ರೂ ಹೇಳಿ ನಿಮ್ ಗುರುಗಳಿಗೆ ಒಂದು ಸ್ಟೋರು ನಾವು ಹಾಕೊಂಡು ಬದುಕಡ್ಕೋತೀವಿ. ಹೇಳೇ ಬಿಟ್ಟಿದ್ರು. ನಾವು ಕುಡಿದ್ ಸಾಯೋಣ ಕಣ, ಆದ್ರೆ ಕುಡಿಸಿ ಸಾಯಿಸೋದು ಬೇಡ, ತಪ್ಪು ಕಣ. ಎಷ್ಟೋ ಮನೆಗಳು ಊರ್ಜಿತ ಆಗಲ್ಲ ಕಣ. ನಾನು ನೋಡಿದ್ದೀನಿ ಕಣೋ ಅಂತ ಒಬ್ಬೊಬ್ರದ್ದು ಲಿಸ್ಟ್ಗಳು ಹೇಳೋವಾಗ ಗಾಬರಿ ನನಗೆ. ಇಂಥದೊಂದು ಭಾವ ಮಾತ್ರ ಈ ಲೋಕದಲ್ಲಿ ನೋಡಿದ್ದೇನೆ. ಈ ರಾಹು ತಾನು ಕೆಡೋದಲ್ಲದೆ ಇನ್ನೊಬ್ಬರಿಗೆ ಹುಚ್ಚು ಉನ್ಮಾದವನ್ನುಂಟು ಮಾಡುತ್ತದೆ. ಗ್ಯಾರಂಟಿ. ವಿಚಿತ್ರ ವಿಚಿತ್ರ ಆಕ್ಸಿಡೆಂಟ್ಗಳು, ವಿಚಿತ್ರ ವಿಚಿತ್ರ ಸಾವುಗಳು, ಕೊಲೆಗಳು, ಸುಲಿಗೆಗಳು, ದರೋಡೆಗಳು, ಈ ರೀತಿ. ಮೊನ್ನೆ ನೋಡಿ, ಯಾರ್ದೋ ಒಂದು ಡಾನ್ ಮನೆಗೆ ಅವನ್ ಸತ್ತು 6 ತಿಂಗಳು ಎಷ್ಟೋ ಆಗಿದೆ. ಈಗ ರೈಡ್ಗೆ ಹೋಗ್ತಾರೆ. ಪೂರ್ತಿ ಒಂದು ಡಿಸ್ಟಿಕ್ ಅನ್ನೇ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದಂಥವು. ಗನ್ನುಗಳು, ಕ್ಯಾಶುಗಳು, ಗೋಲ್ಡುಗಳು ಎಲ್ಲ ಸಿಕ್ಕಿದೆ. ಎಲ್ರಿಗೂ ಅವ್ನು ಬದುಕಿರೋವರೆಗೂ ಬೇಕಿತ್ತು, ಸಿಕ್ಕಿದೆ. ಮಹಾರಾಷ್ಟ್ರದಲ್ಲಿ ಆಗಿರೋದಿದು ನೋಡಿ. ರಾಹು ಮುಚ್ಚಿಟ್ಟಿರತಕ್ಕಂಥದ್ದೆಲ್ಲ ಎದ್ದು ಹೊರಗಡೆ ಬರುತ್ತದೆ. ಮುಚ್ಚಿಟ್ಟಿರುವ ತಪ್ಪುಗಳು ನೋಡಿ. ಈಗ ಬರ್ತಿದೆ, ಈ ರೋಡ್ ಬದಿಯನ್ನ ಕ್ಲೀನ್ ಮಾಡಿಸ್ತಿದ್ರೆ ಫುಟ್ಪಾತ್ಗೆ ಒಬ್ಬನೇ ಕಡಿಮೆ ಅಂದ್ರೂ 3,000 ಅಂಗಡಿಗಳಿಗೆ, ತಳ್ಳೋ ಗಾಡಿಗಳಿಗೆ ಹೊಡೆಯಂತೆ ಅವನು ಯಾರೋ UP ಬಿಹಾರಿ. ಒಂದೊಂದು ಗಾಡಿಗೆ ದಿನಕ್ಕೆ 300 ರೂಪಾಯಿ ಬಾಡಿಗೆ ಮಾಡ್ಕೊಳ್ರಿ. ಅದೇನು ಇಡ್ಲಿ ಮಾರ್ಕೋತಿರೋ, ತಿಂಡಿ ಮಾರ್ಕೋತಿರೋ ಅಂತ ಕರ್ಕೊಂಡು ಬಂದು ಇಲ್ಲಿ ಹಾಕಿಸ್ಬಿಟ್ಟಿದ್ದಾನೆ. 3,000 ಅಂಗಡಿಗಳು, ತಳ್ಳೋ ಗಾಡಿಗಳು ಅಂದ್ರೆ ಯೋಚನೆ ಮಾಡಿ ನೋಡಿ ಮಕ್ಕಳ. 3,000 ಕನ್ನಡಿಗರ ಅನ್ನಕ್ಕೆ ಕಲ್ಲು. ಅದೇ ಒಂದು ಆ ತಳ್ಳು ಗಾಡಿ ಎದುರುಗಡೆ
ಒಂದು ಹೋಟ್ಲ್ ಇದೆ ಅಂತ ಇಟ್ಕೊಳ್ಳಿ. ಅವನೊಂದು 60,000 1 ಲಕ್ಷ ಬಾಡಿಗೆ, ಒಂದು 5 ಜನ ಕೆಲಸದವ್ರು ಇಟ್ಕೊಂಡಿದ್ದಾನೆ. ಕಡಿಮೆ ಅಂದ್ರು ಅವ್ರಿಗೊಂದು 1 ಲಕ್ಷ, ಮೈಂಟೆನೆನ್ಸ್ ಒಂದು 1 ಲಕ್ಷ, 3 ಲಕ್ಷ ಅಂಬಾ ಅಂತ ನಿಂತಿರ್ತಾನೆ ವ್ಯಾಪಾರ ಆಗೋಕೆ. ಇವ್ ನೋಡಿ 300 ರೂಪಾಯಿ ಕೊಟ್ಟುಬಿಟ್ಟು ಕೆಲಸ ಮುಗಿಸ್ಕೊಬಿಟ್ಟಿದ್ದಾನೆ. ಬಾಡಿಗೆ ಕೊಟ್ಬಿಟ್ಟು ಇನ್ನೊಬ್ರು ಹೊಟ್ಟೆ ಎಲ್ಲಿಂದಲೂ ಕರ್ಕೊಂಡು ಬಂದು ತೂತು ಬೇಲ್ ಪುರಿ, ಚಾಟ್ ಪುರಿ, ಮಸಾಲ ಪುರಿ, ಮೋಮೋಸು, ಯೋಮೋಸು, ಇದೆಲ್ಲ ಎನ್ನೊಳಗೆ ಮಾಯೋ ಮಾಯೊಳಗೆ ನಾವು. ಶುದ್ಧೀಕರಣ. ರಾಹು ಯಾವ ಮನೇಲಿ ಇರ್ತಾನೋ ಆ ಮನೆಗೆ ತಕ್ಕಂಥದ್ದು ಬದಲಾಗುತ್ತಾನೆ. ಶನಿಯ ಮನೇಲಿರೋದು, ಕುಂಭದಲ್ಲಿರೋದು, ಕುಂಭಕ್ಕೆ ಗೊತ್ತಿರೋಷ್ಟು ಇನ್ಯಾವುದು ಗೊತ್ತಿಲ್ಲ. ನೋಡಿ ಹೊರಗಡೆ ಬಂದಿರ್ತಕ್ಕಂಥದ್ದು. ಆ ರಾಹು ಕುಜನನ್ನ ನೋಡ್ತಿದ್ದಾನೆ, 10ನೇ ಭಾವವಾಗಿ ನೋಡುತ್ತಿದ್ದಾನೆ. ಭೂಮ್ ಉಲ್ಟಾ ನೋಡೋದಲ್ವಾ. ಆ ಕುಜ ನೋಡಿ ಎಲ್ಲಿ ಕುಳಿತಿದ್ದಾನೆ? ಶುಕ್ರನ ಮನೆಯಲ್ಲಿ ಕುಳಿತಿದ್ದಾನೆ. ಆ ಶುಕ್ರ ನೋಡಿ ಅಸ್ತಂಗತ ಆಗಿದ್ದಾನೆ. ಅದಕ್ಕೆ ಬಂಗಾರದ ಬೆಲೆಗಳಲ್ಲಿ ದಿನಕ್ಕೊಂದೊಂದು ರೇಟು, ದಿನಕ್ಕೊಂದೊಂದು ಭಾವ. ಇವತ್ತು 100 ರೂಪಾಯಿ ಇಳಿತಂತೆ, ನಾಳೆ 200 ರೂಪಾಯಿ ಆಗ್ತಂತೆ, ನಾಳಿದ್ದು 500 ರೂಪಾಯಿ ಇಳಿತಂತೆ. ಈ ತರದ ಒಂದು ಕಥೆಗಳು ನಡೀತಿರತಕ್ಕಂಥದ್ದು. ಗಾಬರಿ ಆಗ್ಬಿಟ್ಟಿದ್ದಾರೆ ಬಂಗಾರದ ವ್ಯಾಪಾರಿಗಳು. ಇನ್ನೊಂದು ನಮ್ ದೊರೆ ಬೇರೆ, ನೀವು ನಂಬಲ್ಲ, ಕೊಟ್ಟಿರತಕ್ಕಂಥ ಒಂದು ಸ್ಟೇಟ್ಮೆಂಟ್ ಕಡಿಮೆ ಅಂದರು ಒಂದು 10ರಿಂದ 12% ಗೋಲ್ಡ್ ಅನ್ನ ಶೇಕ್ ಮಾಡಿಟ್ಬಿಟ್ಟಿದೆ. ಯಾರು ಒಡವೆ ಮಾಡ್ಸಕ್ ಹೋಗ್ತಿಲ್ಲ, ತಗೊಳಕ್ಕೂ ಹೋಗ್ತಿಲ್ಲ. ವೆರಿ ರೇರ್ ಇದ್ರೆ ಮಾತ್ರ. ಮೊನ್ನೆ ನೋಡಿ ಒಂದು ಕೇರಳನಲ್ಲೋ ಎಲ್ಲೋ ಒಂದು ತಾಯಿ ಜೀವ ಮದುವೆಗೆ ಸಿಂಪಲ್ ಆಗಿ ಬಂದಿದೆ. ಕೇರಳಿಗರು ಅಂದ್ರೇನೆ ಲೆಕ್ಕ ಹಾಕೊಳ್ಳಿ. ಒಂದು ದಿನಕ್ಕೆ 200 kg ಬಂಗಾರ ಸೇಲ್ ಆಗುವ ಏಕೈಕ ಸ್ಟೇಟ್ ಇಡೀ ಇಂಡಿಯಾನಲ್ಲಿ, ವರ್ಲ್ಡ್ ಅಲ್ಲಿ ಅಂತ ಹೇಳಿದ್ರೆ ನನ್ ಅದರ್ ದನ್ ಕೇರಳನೇ. ನೆನ್ಪಿಟ್ಕೊಳ್ಳಿ, 200 kg ಒಂದು ದಿನಕ್ಕೆ. ತಿಂಗಳಿಗೆ 6,000 kg, 6 ಟನ್ನು. ವರ್ಷಕ್ಕೆ 72,000 kg, 72 ಟನ್ನು. ನಾವು ಪ್ರೊಡ್ಯೂಸ್ ಮಾಡೋದು ಎಷ್ಟು ಅಂತ ನೋಡಿ. ಇಡೀ ಇಂಡಿಯಾ ಪ್ರೊಡ್ಯೂಸ್ ಮಾಡೋದೆಷ್ಟು, ಕೇರಳ ಒಂದೇ ಯೂಸ್ ಮಾಡೋದೆಷ್ಟು. ನೋಡೋಕೆ ಇಷ್ಟು ಚಿಕ್ಕ ಸ್ಟೇಟು, ಇಷ್ಟು ಚಿಕ್ಕ ಪಾಪ್ಯುಲೇಷನ್. ಅಂಥದ್ರಲ್ಲಿ ಅಲ್ಲೊಂದು ಮದುವೆ, ಇನ್ನೊಂದು ಅನ್ನತಕ್ಕಂಥ ಆರ್ಭಟ. ತಾಯಿ ಜೀವ ಮದುವೆಗೆ ನಿರಾಡಂಬರವಾಗಿ ಬಂದು ನಿಂತು ಮದುವೆ ಆಗುತ್ತೆ. ಹ್ಯಾಟ್ಸ್ ಆಫ್ ಟು ದ್ಯಾಟ್. ಈ ತರದೊಂದು ಶುರು ಆಗ್ಬೇಕು. ನಾವು ನಮ್ಮ ಖರ್ಚು, ಇನ್ನೊಂದು ಸಿಸ್ಟಮ್ ಅನ್ನ ಕಂಟ್ರೋಲ್ ಮಾಡಕ್ ನಾವೇನ್ ಹೇಳಿದ್ರು ಕೇಳ್ತಿಲ್ಲ. ಶಿವತಾಂಡವ. ಈ ಒಂದು ಜುಲೈ 25, 26ಕ್ಕೆ ಶನಿ ವಕ್ರನಾಗ್ತಾನೆ ಮಕ್ಕಳೇ. ರಾಹುನಿಗೆ ನೋಡ್ತಾನ ಅವನು ಹಿಂದನ್ ಮನೆ. ಯಾವಾಗ್ಲೂ ತನ್ನ ಮನೆ ನೋಡುವಂತ ಶನಿ ಹಿಂದಿನ ಮನೆ ನೋಡೋದು ಇನ್ನಷ್ಟು ಆಪತ್ತು. ಅದರಲ್ಲೂ ರಾಹುವನ್ನ ನೋಡೋದು. ಶನಿ ರಾಹು ಸಂಗಮ. ಯಾವ ಯುದ್ಧ ಭೀತಿ ಇನ್ನೊಂದಷ್ಟು ಇನ್ನೆಲ್ಲಿ ನಿಲ್ಲುತ್ತೆ ಅಂದ್ರೆ ನೋಡಿ, ಆ ಕುಜರಾಹು ಇರಾನ್ ಮೇಲೆ ತಗ 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 ಅವನು ತಲೆಕೆಟ್ಟು ಕತಾರು ಅಕ್ಕಪಕ್ಕದಲ್ಲಿರೋ ಎಲ್ಲ ಒಂದು UAE ಕಂಟ್ರೀಸ್ ಮೇಲೆ ಬಾಂಬುಗಳು ಸುರಿಮಳೆ ಶುರು ಹಚ್ಕೊಂಡು ಕೂತು ಬಿಟ್ಟಿದ್ದಾರೆ. ಅದಕ್ಕೆ ಈ ತಾಯಿಯ ಒಂದು ಆಷಾಢ ಮಾಸದ ಸೇವೆ ಅಲ್ಲೊಂದು ವಿಶೇಷವಾಗಿ 24ನೇ ತಾರೀಕು ನಾನು ಇರ್ತೇನೆ. ಬೆಳಿಗ್ಗೆ ಒಂದು 11:11ವರೆಗೆಲ್ಲ ಇರ್ತೇನೆ. ಎಲ್ಲರೂ ಬನ್ನಿ. ಈ ಕುಜರಾಹು ಸಂಧ್ಯಾ, ಈ ಬೀಭತ್ಸವನ್ನ, ಯಾವುದೋ ಜನ್ಮದ ಪುಣ್ಯ, ಇಂಥದ್ದು ಪುಣ್ಯಾತ್ಮರು ಮಾಡ್ತಿದ್ದಾರೆ. ಖುಷಿ ಇದೆ. ಅಲ್ಲಿ ಬಂದಿದ್ದಾನೆ ನೋಡಿ. ಆ ಪುಣ್ಯಾತ್ಮರ ಕೈಯಲ್ಲಿ ದೈವ ಕಾರ್ಯ ಮಾಡಿಸ್ಲಿಕ್ಕೆ ಯಾವಾಗ್ಲೂ ನಾನು ಒಂದು 18-20 ವರ್ಷದ ಹಿಂದ್ಗಡೆ ಹೇಳಿದಂತ ಮಾತು. ಆಲಯ ನಿರ್ಮಾಣವಾಗಿ ಈಗ ಕರಗೋತ್ಸವ ಬೇರೆ. ಕರಗಂ, ಆಷಾಢ ಕರಗೋತ್ಸವ, ಹೂವಿನ ಕರಗೋತ್ಸವ. ಎಲ್ಲರೂ ಬಂದು ಅಲ್ಲೊಂದು ಸಂಕಲ್ಪ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. 24ನೇ ತಾರೀಕು ನಾನು ನಿಮ್ ಜೊತೆ ಇರ್ತೇನೆ. ಅಡ್ರೆಸ್ಸು ಏನಾದ್ರೂ ಗೈಡೆನ್ಸ್ ಬೇಕು ಅಂದ್ರೆ ನನ್ನ ಆಫೀಸಿಗೆ ಫೋನ್ ಮಾಡಿ ಅಂತ ಹೇಳ್ತಾ, ಇದರ ಜೊತೆನಲ್ಲಿ ವಿಶೇಷವಾಗಿ ಮನೆಯಲ್ಲಿ, ಮನೆ ಅಂತಲ್ಲ ಮಕ್ಕಳೇ, ನಮಗೆ ಒಂದು ಹೇಳ್ತಾರೆ, ಮನುಷ್ಯನನ್ನ ಮುಳುಗಿಸುವುದು ಶತ್ರುಗಳಲ್ಲ, ಕೆಲವು ರಾಕ್ಷಸ ಗುಣಗಳು ಅಂತ ಹೇಳ್ತಾರೆ. ತುಂಬಾ ಬಾರಿ ಹೇಳ್ತಾ, ಅವರಿಂದ ಮುಳುಗೋದ್ವಿ, ಇವರಿಂದ ಮುಳುಗೋದ್ವಿ ಅನ್ನತಕ್ಕಂಥ ಭಾವಾರ್ಥ ಇಲ್ಲ. ನಾವು ಮುಳುಗಿರೋದು ಸಣ್ಣ ಪುಟ್ಟ ಮಕ್ಕಳ. ಕೆಲವರು ಇದ್ದಾರೆ ಏನೇನೋ ಕಳ್ಕೊಂಡಿರ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಹಿರಿಯರು ಹೇಳ್ತಾರೆ ಅಂತ ಹೇಳಿದ್ರೆ, ಅಹಂಕಾರ ಬೆಳೆದ ಕಡೆ ಜ್ಞಾನ ನೆಲ್ಲದು. ಎಂತ ಮಾತು ಗೊತ್ತಾ? ಎಲ್ಲಾ ಜ್ಞಾನವಂತರು ಯಾರು? ಜ್ಞಾನವಂತರು ತುಂಬಾ ತಿಳಿದುಕೊಂಡಿರುವವ. ಇವತ್ತು ನೋಡಿ, ತುಂಬಾ ತಿಳ್ಕೊಂಡಿರುವ ಅಂತ ಏನಾದ್ರೂ ಸ್ವಲ್ಪ ಅಲ್ಪಜ್ಞಾನಿ, ಜ್ಞಾನ ಅಲ್ಪಜ್ಞಾನಿ ಅವನೇ ಮಾಡೋದು ಎಡವಟ್ಟು.
ತನಗೆ ತುಂಬಾ ತಿಳಿದಿದೆ ಅಂತ ಹೇಳಿದ ತಕ್ಷಣ ಏನೇನೋ ಮಾತಾಡ್ಲಿಕ್ಕೆ ಶುರು ಹಚ್ಕೋತಾನೆ, ಏನೇನೋ ಸಿಸ್ಟಮ್ಗಳನ್ನ ತರ್ತಾನೆ, ಏನೇನೋ ಬ್ರೇಕಿಂಗ್ ಲಾಸ್ಗಳನ್ನ ತರ್ತಾನೆ. ನೀವು ನೋಡಿ, ತುಂಬಾ ಜ್ಞಾನವಂತರೆ, ಜ್ಞಾನ ಇಲ್ಲದವನಿಂದ ಹಬ್ಬಬ್ಬ ಅಂದ್ರೆ ಅವನಿಗೆ ಮಾತ್ರ ನೋವಾಗುತ್ತೆ, ಅವನು ಮಾತ್ರ ಕಳ್ಕೋತಾನೆ. ಆದ್ರೆ ವಿಪರೀತ ಜ್ಞಾನ ಇರೋವನು ಲೋಕವನ್ನೇ ಹಾಳು ಮಾಡುತ್ತಾನೆ. ನೀವು ನೋಡಿ, ನಮ್ಮ ಸನಾತನ ಧರ್ಮವನ್ನ ತಳ್ಳ ಹಾಕ್ಲಿಕ್ಕೆ ಬೇರೆ ಯಾರು ಬೇಕಿಲ್ಲ, ನಾವೇ ಸಾಕು. ಶಿವ ಭಕ್ತರೇನ್ ಮಾಡ್ತಾರೆ, ವಿಷ್ಣುವೇ ಎತ್ತರ ಅಂತಾರೆ. ವಿಷ್ಣು ಭಕ್ತರೇನಂತಾರೆ, ಶಿವ ಏನೇನೂ ಇಲ್ಲ ಅಂತ ಹೇಳ್ತಾರೆ. ಸರಿ, ಇವರಿಬ್ರು ಸೇರ್ಕೊಂಡು ಏನಂತಾರೆ, ದೇವಿನೇ ಇಲ್ಲ, ದೇವಿ ಮಾಯನೇ ಮೋಸ ಅಂತಾರೆ. ಹಿಂಗೆ ನಮ್ ಕಿತ್ತಾಟದಲ್ಲಿ ನಮ್ ಶಿವ ದೊಡ್ಡವ, ನಮ್ ವಿಷ್ಣು ದೊಡ್ಡವ, ನಮ್ಮ ಶಂಕರಾಚಾರ್ಯರು ದೊಡ್ಡವರು, ನಮ್ಮ ರಾಮಾನುಜಾಚಾರ್ಯರು ದೊಡ್ಡವರು, ನಾವು ದೊಡ್ಡವ್ರು. ಸರಿ, ನಾವು ನಮ್ಮ ವಾದವನ್ನು ನಾವು ನಮ್ಮಿದ್ರಲ್ಲಿ ನಿಂತ್ಕೋಣ. ಬೇರೆಯವರನ್ನ ಕೆಳಗಡೆ ಯಾಕೆ ಬೆಳೆಸ್ಬೇಕು? ಅದು ಅವನಿಗಿಷ್ಟ, ಅದು ಅವನ ತತ್ವ, ಅವನ ಸಿದ್ಧಾಂತ. ಇವತ್ತಾಗಿರೋದೇ. ತುಂಬಾ ಜ್ಞಾನ ಬೆಳೆದಿರೋರೆ ಇವತ್ತು ಸಮಾಜದಲ್ಲಿ ಬೆಂಕಿ ಇಡುತ್ತಿದ್ದಾರೆ. ಎಲ್ಲಿ ಅಹಂಕಾರ ಬರುತ್ತೆ ಗೊತ್ತಾ, ಅಲ್ಲಿ ಜ್ಞಾನ ನಿಲ್ಲೋಲ್ಲ. ಯಾರೋ ಕೆಲವು ಮೂರ್ಖರುಗಳು ಎಲ್ಲೋ ಬಂದು ಕೂತ್ಕೊಂಡು ಏನೋ ಮಾತಾಡ್ತಿರ್ತಾರೆ. ಏನೋ ಮಾತಾಡೋದು, ಅಲ್ಪಜ್ಞಾನಿ ಮಹಾಗರ್ವಿ. ಈ ತರದ್ ಬಂದ್ಬಿಡುತ್ತೆ. ನಮ್ಮ ಅವಸಾನ ಇನ್ನೇನೂ ಅಲ್ಲ, ನಮ್ಮ ಜ್ಞಾನ ಯಾವಾಗ ಬೆಳೆದು ಬಿಟ್ಟಿದೆ ಅಂತ ಅನ್ಸುತ್ತೋ ಅಹಂಕಾರ ಬಂದ್ಬಿಡುತ್ತೆ, ಅಲ್ಲಿ ಮುಗಿದೋಯ್ತು. ಜ್ಞಾನ ಬೆಳೆದಷ್ಟು ನೋಡಿ, ತೆಂಗಿನ ಮರವನ್ನ ಒಂದು ನೋಡ್ಕೊಂಡ್ರೆ ಸಾಕು, ಮರ ಬಾಗುತ್ತೆ. ಹೌದಲ್ವಾ? ತೆಂಗಿನ ಮರಕ್ಕಿಂತಲೂ ಎತ್ತರ ಯಾವ್ದಾದ್ರು ಮರ ಇದೆಯೇನಪ್ಪ? ತಾಳೆ ಮರನೂ ಇದೆ, ಅದು ಬಾಗುತ್ತೆ. ಯಾವ ಮರ ಎತ್ತರಕ್ಕೆ ಬೆಳೆಯುತ್ತೆ ಅದು ಗೊತ್ತಾಗುತ್ತೆ. ನಾನೇನು ಇಲ್ಲ ಕಣೋ, ಪ್ರಕೃತಿಯ ಮುಂದ್ಗಡೆ ನಾನೊಂದು ಅಣು ಅಷ್ಟೇ ಕಣೋ ಅಂತ ಹಾಗೇ ಬಾಗುತ್ತೆ. ತನ್ನ ಜ್ಞಾನ ಬೆಳೆತಿದ್ದಾಗೆ ಬಾಗಬೇಕು ಮಕ್ಕಳೇ. ನಮಗೊಂದು ಸ್ವಲ್ಪ ಓದ್ಕೊಂಡು, ನಾನು ಯಾರು ಗೊತ್ತಾ, BTech ಮಾಡಿದ್ದೇನೆ, ಇಂಜಿನಿಯರಿಂಗ್ ಮಾಡಿದ್ದಾನೆ, MBA ಮಾಡಿದ್ದಾನೆ, MCA ಮಾಡಿದ್ದಾನೆ, CA ಮಾಡಿದ್ದಾನೆ. ಇವೆಲ್ಲ ಏನೂ ಇಲ್ಲದ ಡಾಕ್ಟರ್ ರಾಜ್ಕುಮಾರ್ 3ನೇ ಕ್ಲಾಸು ಪದ್ಮಭೂಷಣ ಅವಾರ್ಡ್ ಬಂದಿದೆ. ಸಾಲು ಮರದ ತಿಮ್ಮಕ್ಕ, ದೇವರೇ, ಎಂತೆಂಥವರಿಗೆ ಎಂತೆಂಥ ಸಾಧನೆ ಮಾಡಿದ್ದಾರೆ, ನೆನೆಸ್ಕೊಳ್ಳಿಕ್ಕೂ ನಾವು ಆಗೋದಿಲ್ಲ. ಯೋಚನೆ ಮಾಡಿ ನೋಡಿ, ಜ್ಞಾನ ಸಿಂಧುಗಳು, ಜ್ಞಾನ ಸಿಂಧುಗಳು. ಇನ್ನು ಕೋಪ ಇದ್ದ ಕಡೆ, ಬೆಳೆದ ಕಡೆ ಖಂಡಿತ ಶಾಂತಿ ಇರೋದು ನಿಲ್ಲದು. ಕೋಪ, ಯಾವ ಮನುಷ್ಯ ಯಾವಾಗ್ಲೂ ಕೋಪ, ಮುಗಿದೋಯ್ತು. ಆ ಮನೆ ಆಗಲಿ, ಆ ಸಂಸ್ಥೆ ಆಗಲಿ, ಆ ವ್ಯವಹಾರ ಆಗಲಿ, ಕುಟುಂಬ ಆಗಲಿ, ಪರಿಸರ ಆಗಲಿ, ನಿಲ್ಲುವುದಿಲ್ಲ. ಕೋಪಂ ಸರ್ವಂ ನಾಸ್ತಿ ಅಂತ ಹೇಳ್ತಾರೆ. ವಿಪರೀತ ಕೋಪಿಷ್ಟ, ಸದಾ ಕೋಪಿಷ್ಟ, ಹೊಡೆದಾಕ್ಬಿಡುತ್ತೆ, ಬಡ್ದಾಕ್ಬಿಡುತ್ತೆ, ತುಳಿದಾಕ್ಬಿಡುತ್ತೆ, ನಿಲ್ಲಲ್ಲ. ಅಲ್ಲಿಗಾಗೋಯ್ತು, ಯಾರೋ ಇವನ ಹತ್ರ ಕೆಲಸ ಮಾಡೋದು. ನಾವು ಯಾವಾಗ್ಲೂ ನೋಡಿ, ಹಿರಿಯರು ಹೇಳ್ತಾರೆ, ಒಂದು ಚಾಕುವನ್ನ ಸಾಣೆ ಹಿಡಿತಾರೆ, ಹಿಡಿತಾ ಇರ್ಬೇಕು. ನಮ್ಮ ಬದುಕಿನಲ್ಲಿ ತಿಳ್ಕೊತಾ ಇರ್ಬೇಕು, ಓಹೋ ನಮಗೆ ಯಾಕೆ ಕೆಲವ್ರ ಹತ್ರಕ್ಕಿಲ್ಲ, ಯಾಕೆ ದೂರ ಹೋಗ್ಬಿಟ್ರು, ಏನು ನನ್ನನ್ನ ನಾನು ಸಾಣೆ ಹಿಡ್ಕೋಬೇಕು. ಓಹೋ ನನ್ನ ಕೋಪ ಜಾಸ್ತಿ, ನನ್ನ ಮಾತು ಎಡವಟ್ಟು, ಸಿಟ್ಟು ಎಡವಟ್ಟು, ತಬಾಲ್ ಅಂತ ಮಾತಾಡ್ಬಿಡೋದು, ಎಗತಾಳಿ ಮಾಡಿ ಮಾತಾಡ್ಬಿಡೋದು, ಕೇವಲವಾಗಿ ಮಾತನಾಡಿ ಬಿಡುವುದು ಎಲ್ಲಿ ನಿಲ್ಲಿಸುತ್ತೆ? ಕೋಪವಿದ್ದ ಕಡೆ ಶಾಂತಿ ಅನ್ನೋದು ಎಂದಿಗೂ ಇರೋಲ್ಲ. ಮುಗಿದೋಯ್ತು. ಆ ಮನೆಯೊಂದು 3 ಬಾಗಿಲು, ಸಂಸ್ಥೆ 300 ಬಾಗಿಲು. ಯಾರೋ ಅವನ ಹತ್ರ ಕೆಲಸ ಮಾಡೋದು, ಇಷ್ಟೆಲ್ಲ ಅನ್ನಿಸ್ಕೊಂಡು, ಖಂಡಿತ ಇವನ ಹತ್ರ ಅನ್ನಿಸ್ಕೊಂಡು ಏನ್ ಗುರುಗಳೇ, ಮಾತಾಡಿದ್ರೆ ಹೊಲಸು ಬಾಯಿ. ಈಕೆ ನೋಡಿ ಗುರುಗಳೇ, ಬೆಂಕಿ ಮಾತುಗಳು. ಹೆಂಡ್ತಿನ ಅಯ್ಯೋಯ್ಯೋ ಹೆಂಡ ಕೊಡೋದಕ್ಕಿಂತ ಚಿತ್ತು ಮಾಡಿಸೋದಕ್ಕಿಂತ ಈ ಮಾತುಗಳು ಘಾಸಿ ಮಾಡುತ್ತೆ ಗುರುಗಳೇ ಅಂತಕ್ಕಂಥದ್ದು. ಏನು ಒಂದು ಮಾತು ಹೇಳ್ತಾರೆ, ಗರ್ವ ಬೆಳೆದ ಕಡೆ ಗೌರವ ಇರೋದು. ಗರ್ವ ಕಣೋ, ಯಾರೋ ಹೋಗ್ತಾರೆ, ನೀವು ದುಡ್ಡು ಕೊಟ್ರು ಬರಲ್ಲ ಯಾರು. ಕೆಲವ್ರಿಗೆ ಅದೊಂದು ಗರ್ವ, ನಾನು ಯಾರು ಗೊತ್ತಾ, ನಾನೇನು ಗೊತ್ತಾ, ಹತ್ತಕ್ಕೆ ಯಾರು ಬರಲ್ಲ. ಏನೋ ನಮ್ಮನ್ನ ತುಚ್ಛವಾಗಿ ನೋಡ್ತಾನೆ. ಹೌದು ಬಾ, ನಾನು 10 ರೂಪಾಯಿಗೆ ಬೆಳ್ತಿರುತ್ತೆ, ನಾನು 10 ರೂಪಾಯಿ, ನನ್ನ ಜೇಬಲ್ಲಿ 10 ರೂಪಾಯಿ ಇದೆ. ನಮ್ ಗುರುಗಳು ಅವರು ಅವರ ತುಂಬಾ
ನಾನು ಈ ತರ ಗುರುಗಳ ಪರಂಪರೆಯಲ್ಲಿ ಬೆಳೆದವನು ಕೇಳ್ತಿರ್ತೇನೆ. ಅವ್ರ ಜೇಬಲ್ಲಿ ಯಾವಾಗ್ಲೂ 100 ರೂಪಾಯಿ ಇರೋದು. 100 ರೂಪಾಯಿ. ಸ್ನೇಹಿತರ ಜೊತೆ ಹೋಗೋರು. ಅಲ್ಲೊಂದು ಅಡ್ಡ, ಸ್ನೇಹಿತರ ಅಡ್ಡ. ಭಾನುವಾರ ಆಗಿದ್ದೆ, ಹೋದಾಗ ಕುಳಿತುಕೊಂಡು ಮಾತಾಡಿ ಹಿಂಗ್ ಬರುದು. ಒಂದು ಕಡಿಮೆ ಅಂದ್ರೂ 12 ಜನ ಕಾಲೇಜ್ ಮೇಟ್ಸು, ಸ್ಕೂಲ್ ಮೇಟ್ಸು ಸಿಗೋರು ಕುಳಿತುಕೊಂಡು ಒಂದು ಭಾನುವಾರ ಅದೊಂದು ಕೇಬಲ್ ಆಫೀಸ್ ಹೇಳ್ಕೊಳ್ಳೋರು ನಮ್ಗಳು. ಹೋದ್ರೆ ಇವರೆಲ್ಲ ಕಾಫಿ ಟೀ ಪಬ್ಸು ಅದು ಇದು ಅಂತ ಬೆಳಿಗ್ಗೆ ಒಂದು 10-10:30 ಒಂದು ಸಣ್ಣ ಸ್ನಾಕ್ಸ್ ತರ ಒಂದು 11 ಗಂಟೆಗೆ 11:30 ಅಂತ ಹೇಳ್ಬಿಟ್ಟು ಇಲ್ಲ ಕಂಡ್ರೋ ಕಾಫಿ ಪಿತ್ತ ಕಂಡ್ರೋ, ಟೀ ಪಿತ್ತ ಕಂಡ್ರೋ, ಕಾಫಿ ಉಷ್ಣ ಕಂಡ್ರೋ, ಬೇಡ ಆ ಪಪ್ಸು ಎಣ್ಣೆ ಐಟಮ್ ನೀವು ತಿನ್ಕೊಳ್ರಪ್ಪ. ನನಗ್ ಗೊತ್ತೇ ಇಲ್ಲ ಏನಕ್ಕೆ ಗುರುಗಳು ಬೇಡ ಅಂತಾರೆ ಅಂತ. ತಿಂತಾರೆ, ಎಲ್ಲ ತಿಂತಾರೆ, ಕಾಫಿ ಟೀ ಮನೇಲಿ ಕುಡಿತಾರೆ. ಹೊರಗಡೆ ಬಂದ್ರೆ ಮಾತ್ರ ಕುಡಿತಿರ್ಲಿಲ್ಲ, ತಿಂತಿರ್ಲಿಲ್ಲ. ಅವರುಗಳು ಏನ್ ಮಾಡ್ತಿದ್ರು ಅಂದ್ರೆ ಇವ್ರ ಮುಂದ್ಗಡೆ ಹೇಳೋದಕ್ಕೆ ಕರೆದ್ರು ಇವ್ರು ಹೋಗ್ತಿರ್ಲಿಲ್ಲ, ಹೋದ್ರು ತಿಂತಿರ್ಲಿಲ್ಲ. ಕಡೆಗೆ ಇವ್ರನ್ನ ಕರೆಯೋದು ಬಿಟ್ಬಿಟ್ಟಿದ್ದಾರೆ. ಇವ್ರ ಮುಂದ್ಗಡೆ ತಿನ್ನಲ್ಲ, ಅವ್ರಾಗ ಎದ್ದು ಹೋಗೋದು, ತಿನ್ನೋದು, ಕುಡಿಯೋದು. ಇದೇನಾಯ್ತು ಅಂದ್ರೆ ಒಂದಿನ ನಾನು ಕೇಳಿದೆ, ಏನ್ ಗುರುಗಳೇ ಇದು ನೀವು ಅಂತ. ಆಗಿಲ್ಲ ಏನಿಲ್ಲ. ಇರ್ಲಿ ಹೇಳಿ ಗುರುಗಳೇ, ನೋಡೋ ಇರೋದು ನನ್ನ ಜೇಬಲ್ಲಿ ಎಮರ್ಜೆನ್ಸಿಗೆ ಅಂತ ಒಂದು 100 ರೂಪಾಯಿ, 100 ಒಂದು 500 ರೂಪಾಯಿ ಇಟ್ಕೊಂಡಿದ್ದೀನೋ. ಈಗ ಬಂದಿದ್ದೀನಿ, 12-15 ಜನ ಇದ್ದೀವಿ. ಹೋದಂದ್ರೆ ಒಂದು ಮಿನಿಮಮ್ ಈ ಕಾಫಿ ಟೀ ಒಂದು ಬಿಸ್ಕೆಟು ಇಲ್ಲ ಒಂದು ಪಪ್ಸು ಅದು ಇದೊಂದು ತಿಂದ ಅಂದ್ರೆ ಒಂದು 300-400 ರೂಪಾಯಿ. ನನ್ನ ಹತ್ರ ಇರೋದೇ ಇಷ್ಟು ತಿಂಗಳ ಖರ್ಚು. ವಾರ ಶನಿವಾರ ಭಾನುವಾರ ಬರ್ತೀನಿ 8 ದಿನ. 8 ದಿನಕ್ಕೆ 500 ರೂಪಾಯಿ ಅಂತ ಹೇಳಿದ್ರೆ 4,000 ರೂಪಾಯಿ. ಇಲ್ಲ ಕಡಿಮೆ ಅಂದ್ರು ಒಂದ್ಸಲಿ ಆದ್ರೂ ಖರ್ಚು ಮಾಡ್ಬೇಕು. ಖರ್ಚು ಮಾಡ್ಬಿಟ್ಟೆ ತಿಂಗಳು 29 ದಿನ ನಾನು ಒದ್ದಾಡ್ಬೇಕು. ತಿರ್ಗಿ ಬಂದಾಗ ಅವ್ರೇನೋ ಕೊಡಿಸ್ತಾರೆ, ತಿಂತವೆ, ನಿಜ ಇಲ್ಲ ಅನ್ನೋದೇನು ಇಲ್ಲ. ಅಭ್ಯಾಸ ಕಂಟಿರೋ ನಾಲಿಗೆ ಇದು. ಈ ನಾಲಿಗೆಗೆ ಗರ್ವ ಬಂದ್ಬಿಡುತ್ತೆ. ಬಿಟ್ಟಿ ಬರ್ತಿದ್ದೆ ಬಿಡು, ತಿನ್ನೋಣ ಬಿಡು, ಅದಾಗಲ್ಲ ಕಣೋ ನನ್ನ ರಕ್ತಕ್ಕೆ. ಅದಕ್ಕೆ ಇಲ್ಲ ಕಣೋ, ಕಾಫಿ ಕುಡಿದ್ರೆ ಪಿತ್ತ, ಟೀ ಕುಡಿದ್ರೆ ಪಿತ್ತ, ಕಾಫಿ ಕುಡಿದ್ರೆ ಉಷ್ಣ. ಅದ್ ಎಣ್ಣೆ ಐಟಮ್ ಸುಮ್ನೆ ವೆಯ್ಟ್ ಬೇರೆ ಇದ್ದೀನಿ, ನಾನು ತಿನ್ನೋಲ್ಲ. ಅಮ್ಮ ಡಯಟ್ರಿ ಪ್ಲಾನ್ ಹಾಕಿಟ್ಟಿದೆ, ನಾನು ಬೆಳಗ್ಗೆ 7 ಅಚ್ಚುಕಟ್ಟು ಮುದ್ದೆ ತಿಂದು ಕಾಳು ಸಾರು ತಿಂದು ಬಂದಿದ್ದೇನೆ ಅಂತ ಹೇಳಿರೋರು. ತಿಂದೇ ಇರೋಲ್ಲ. ಗುರುಗಳು ನನ್ನ ಹತ್ರ ಹೇಳೋರು, ಬೆಳಿಗ್ಗೆ ಅಷ್ಟೊತ್ತಿಗೆ ಎಲ್ಲೋ ತಂಗ್ಳಿರೋದು, ಭಾನುವಾರ ಬೇರೆ ಎದ್ದು ಕ್ಲೀನ್ ಮಾಡೋ, ಅದು ಮಾಡು ಇದು ಮಾಡೋ ಅನ್ನೋಷ್ಟಲ್ಲಿ ಸಾಕಾಗಿರುತ್ತೆ. ಮನೆ ತುಂಬಾ ಮಕ್ಕಳು ಮೊಮ್ಮಕ್ಕಳು ಇದನ್ನೆಲ್ಲ ನೋಡಿ ನಂಗೆ ತಲೆ ಕೆಟ್ಟೋಗೋದು. ನಮ್ಮ ಅಜ್ಜಿ ಎಲ್ಲ ತುಂಬ್ಕೊಂಡಿದ್ರೆ ನಾನು ಎದ್ದು ಹೋಗ್ಬಿಡ್ತಿದ್ದೆ ಅಂತ. ಅಲ್ಲೆಲ್ಲೋ ಆಸ್ಪದ ಕೊಡದೆ ನೀವು ನಂಬೋಲ್ಲ. ಅವ್ರ ಸ್ನೇಹಿತರುಗಳು ಇವ್ರನ್ನ ಅಷ್ಟೇ ಕೇವಲವಾಗಿ ಇವನು ಕಂಜೂಸು, ಇವನ್ ಖರ್ಚು ಮಾಡೋಲ್ಲ, ಹಾಗೆ ಹೀಗೆ ಅಂತ ತೋರ್ಸ್ಕೊಳಕ್ ಇವ್ರು ತೋರ್ಸ್ಕೊಂಡಿದ್ದೇ ಇಲ್ಲ. ಇವತ್ತು ನೀವು ನಂಬಲ್ಲ, ಆ ಮನುಷ್ಯ ಯಾವ ದೇಶದಲ್ಲಿ ಇರ್ತಾನೆ, ಯಾವ ಊರಿಗೆ ಹೋಗಿ ಬರ್ತಾರೆ ಅಂತ ನನಗ್ ಮಾತ್ರ ಗೊತ್ತು. ಇವತ್ತು ಆ ಸ್ನೇಹಿತರುಗಳು ಕೇಳಿದ್ರು ಈಗ ಸಿಗೋ ಮಾತೇ ಇಲ್ಲ. ಇದ್ದಾಗ ದುರುಪಯೋಗ ಮಾಡಿಸ್ಕೊಳ್ಳಿಲ್ಲ. ಅದನ್ನೇ ಹೇಳುದು, ಗರ್ವ ತೋರಿಸಿದ ಕಡೆ ಗೌರವ ಇರುವುದಿಲ್ಲ. ಅವತ್ತು ಅವ್ರ ಸ್ನೇಹಿತರುಗಳು ಇವ್ರನ್ನ ಒಂದ್ ರೀತಿ ತುಚ್ಚುವಾಗ ಅವರೇ ಹೋಗೋದು, ಅವರೇ ತಿನ್ನೋದು, ಇದೆಲ್ಲ ಮಾಡೋರು. ಇವರು ಸಣ್ಣದಾಗಿ ನನ್ನ ಹತ್ರ ಹೇಳ್ಕೊಂಡು ಅಂಬಲ್ಸ್ಕೊಳ್ಳೋರು. ಏನೋ ಗೆಳೆಯರು ಕಣೋ, ಆದ್ರೂ ಕೂಡ ಎಲ್ಲೋ ಒಂಚೂರು ನೋವಾಗುತ್ತೆ. ಅವ್ರಿಗೆ ಗೊತ್ತಿದೆ ನನ್ನ ಸ್ಥಿತಿ ಬೇಕು ಅಂತ. ಅಲ್ಲೊಂದು ಕಾರ್ ತಗೊಂಡ್ ಬಂದಾಗ, ಬೈಕ್ ತಗೊಂಡ್ ಬಂದಾಗ, ನೀನ್ ಯಾವಾಗ ಬೈಕ್ ತಗೊಳ್ಳೋದು, ನೀನ್ ಯಾವಾಗ ಕಾರ್ ತಗೊಳ್ಳೋದು ಅಂತ. ಇವತ್ತು ಅವ್ರ ಹತ್ರ ಶಿಪ್ಪೆ ಇದೆ. ತಮಾಷೆ ಏನಂದ್ರೆ ಆ ಮಟ್ಟದ್ದು ಲೀಸು ಕೊಟ್ಬಿಟ್ಟಿದ್ದಾರೆ. ಅವ್ರಿಗೆ ಬೇಕು ಅಂದಾಗ ಓಡಾಡ್ತಾರೆ. ಪ್ಲೇನ್ ಇದೆ, ಸ್ವಂತ ಪ್ಲೇನ್ ಇದೆ, ಲೀಸು ಕೊಟ್ಟಿದ್ದಾರೆ. ಅವ್ರಿಗೆ ಬೇಕು ಅಂದಾಗ ಬುಕ್ ಮಾಡ್ಕೊಂಡು ಆ ಮಟ್ಟದ ಹೆಸರು ಖ್ಯಾತಿ. ಇವತ್ತಿವರು ಯಾರು ಇಲ್ಲ. ಇವ್ರುಗಳ ಪರಿಚಯ ನನಗಿದೆ. ಈಗಲೂ ಸಿಕ್ಕಾಗ ಎಲ್ಲಿ ಸ್ವಾಮಿ ಏನು ಗುರುಗಳು ಇಲ್ಲಿಗೆ ಹೋಗ್ಬಿಟ್ಟಿದ್ದಾರೆ. ಗರ್ವ ಇದ್ದ ಕಡೆ, ಕೇವಲ ಮಾಡಿದ ಕಡೆ ಗೌರವ ನಿಲ್ಲುವುದಿಲ್ಲ. ಯಾವಾಗ ಗರ್ವ ಬರುತ್ತೋ ಇನ್ನೊಬ್ಬರನ್ನ ಕೇವಲವಾಗಿ ಮಾತನಾಡ್ತಕ್ಕಂಥ ಸ್ಥಿತಿ ಬಂದ್ಬಿಡುತ್ತೆ. ನಂದೇ ನಾನೇ, ಖಂಡಿತ ಯಾರು ನಿಮ್ ಜೊತೆ ಸೇರ್ಲಿಕ್ಕೆ ಇಷ್ಟಪಡೋದಿಲ್ಲ. ಸೊ ಮನುಷ್ಯ ಮುಳುಗಲಿಕ್ಕೆ ಬೇರೆ ಇನ್ನೇನು ಮಾಡೋದ್ ಬೇಕಿಲ್ಲ. ಈ ಮೇಲಿನ ಈ ರಾಕ್ಷಸ ಗುಣಗಳೇ ಸಾಕು. ನಮ್ ಗುರುಗಳು ಯಾವಾಗ್ಲೂ ಹೇಳೋರು, ಅಹಂಕಾರಂ ವಿನ್ನ ಚೂಟು ಜ್ಞಾನಂ ನಿಲ್ಲಬಡದುರ ಅಂತ ಹೇಳೋರು. ಮುಗಿದೋಯ್ತು. ಯಾವಾಗ ಅಹಂಕಾರ ನನಗೆ ನಾನೇ ದೊಡ್ಡ, ನನಗೆಲ್ಲ ತಿಳಿದಿದೆ ಅಂದಾಗ ನಾವು ಯಾವಾಗ ಎಷ್ಟು ಬಗ್ತೀವೋ, ಎಷ್ಟು ತಿಳ್ಕೊತೇವಿಯೋ, ತಿಳಿದಷ್ಟು ತಿಳಿದಿಲ್ಲ ಅಂತ ಅಂದುಕೊಂಡು ನಾವು ಇಳಿತೇವಿಯೋ, ಅಷ್ಟು ಒಂದು ಬದುಕು ಆನಂದವಾಗಿರ್ತಕ್ಕಂಥದ್ದಾಗುತ್ತೆ.
ಒಳ್ಳೇದಾಗ್ಲಿ. ಜೀವನದಲ್ಲಿ ಇವುಗಳನ್ನ ಫಾಲೋ ಮಾಡ್ಕೊಳ್ಳಿ ಮಕ್ಕಳೇ. ನಾವು ಯಾರು, ನಮ್ಮ ವ್ಯಕ್ತಿತ್ವ ಏನು, ನಮ್ಮ ಯೋಗ್ಯತೆ ಏನು, ನಮ್ಮ ಶಕ್ತಿ ಏನು, ನಮ್ಮ ಜ್ಞಾನ ಏನು, ನಾವು ಎಲ್ಲಿದ್ದೇವೆ, ಏನ್ ಮಾಡ್ತಿದ್ದೇವೆ ಸದಾ ತಿಳ್ಕೊಂಡು ಒಂದು ಮುಂದಕ್ಕೆ ಹೆಜ್ಜೆ ಹಾಕಿ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತೆಗ್ತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ನಾಳೆಯಿಂದ ಆಷಾಢ ಮಾಸ ಆರಂಭ ಆಗತಕ್ಕಂಥದ್ದು. ನಾಳೆ ಏನು, ಇವತ್ತೇ ಒಂದು ಆರಂಭ. ಗುರು ನಕ್ಷತ್ರ ಪುಷ್ಯ ಇರಲಿ, ಏನೋ ತೊಂದರೆ ಏನಿಲ್ಲ. ನಾಳೆಗೆ ಈ ಒಂದು ರಾಶಿಯವರು ನಿಮ್ಮ ಮನೆಯಲ್ಲಿದ್ರೆ, ನೆನ್ನೆ ಸಂಚಿಕೆಯಲ್ಲೇ ಹೇಳಿದ್ದೆ, ಇವರು ಒಬ್ಬರು ಇದ್ರೆ ಆ ಮನೆಗೆ ಒಂದು ಐಶ್ವರ್ಯ ಪ್ರಾಪ್ತಿ ಅಂತ ಹೇಳ್ತಾರೆ. ಖಂಡಿತ ಹೇಳ್ತಾನೆ. ಇವರು ಇದ್ದ ಕಡೆ ಆ ಮನೆ ಆನಂದವಾಗಿರುತ್ತೆ. ಅಲ್ಲಿ ಏನೋ ಒಂದು ಐಶ್ವರ್ಯ ಬರುತ್ತೆ, ತೃಪ್ತಿ ಬರುತ್ತೆ. ಇವ್ರು ಹುಟ್ಟಿದ ಮೇಲೆ ಆ ಮನೆಯಲ್ಲಿ ಒಂದು ಊಟ ಬಟ್ಟೆ ವ್ಯವಸ್ಥೆಗೆ ಕೊರತೆ ಬರುವುದಿಲ್ಲ. ಇವರಿದ್ದ ಕಡೆ ಮಿನಿಮಮ್. ಆ ರಾಶಿಯವರು ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಇದ್ದಾರಾ? ಈ ರಾಶಿಯವರು ಇದ್ದರೆ ಆ ಮನೆಯಲ್ಲಿ ಎಂಥ ಕಷ್ಟವಿದ್ದರೂ ಅನ್ನ ಬಟ್ಟೆ ವ್ಯವಸ್ಥೆಗೆ ಕೊರತೆ ಬರುವುದಿಲ್ಲ. ದರ್ ಇಸ್ ಎ ಚಾನ್ಸಸ್. ಕೆಲವರಿಗೆ ಸೂಪರ್ ಸ್ಟಾರ್ಗಳೇ ಆಗ್ಬಿಡ್ತಾರೆ. ಈ ಹುಟ್ಟದ ಮೇಲೆ ಹೆಸರು ಕೀರ್ತಿ ಗಗನದ ಎತ್ತರಕ್ಕೆ ನೋಡಿದ್ದೇನೆ. ಅದು ಒಳ್ಳೆ ರೀತಿಲಾದ್ರೂ ಆಗ್ಬಿಟ್ಟಿರುತ್ತೆ, ಕೆಲವು ಕಡೆ ಕೆಟ್ಟದ ರೀತಿನಲ್ಲೂ ಆಗಿರ್ತಕ್ಕಂಥದ್ದು ನೋಡಿದೆ. ಇವ್ರಿದ್ದ ಕಡೆ ಲಾಭ ಇಲ್ಲದೆ ಇಲ್ಲ. ಅದು ನನ್ನದರ ಕುಂಭರಾಶಿ. ಹೌದು ಅಲ್ವೋ ಹೇಳಿ? ಇವರಿದ್ದ ಕಡೆ ಎಲ್ಲಾರಿಗೂ ಊಟ ಅದಿದೆ, ಕೊಡೋ ಕೈ, ದುಡಿಯೋ ಕೈ. ಹೌದಾ ಅಲ್ವಾ ಹೇಳಿ? ನಿಮ್ಮ ಮನೇಲಿ ಕುಂಭರಾಶಿಯವರಿದ್ದಾರೆ. ಇವ್ರು ಹುಟ್ಟದ ಮೇಲೆ ನಿಮ್ ಸ್ಥಿತಿ ಗತಿ ಇತಿ ಮಿತಿ ನೋಡಿ. ಕುಂಭರಾಶಿಯವರು ನಿಮ್ಮ ಮನೆಯಲ್ಲಿದ್ದರೆ ಕಾಲಚಕ್ರದಲ್ಲಿ, ಈ ಜ್ಯೋತಿಷ್ಯದಲ್ಲಿ ಕಾಲಚಕ್ರದಲ್ಲಿ ಅದನ್ನ ಲಾಭದ ಮನೆ ಅಂತ ಹೇಳ್ತೀವಿ. ಕುಂಭವನ್ನ ಅವರಿದ್ರೆ ಲಾಭ ನಿಶ್ಚಿತ. ಬೇರೆಯವರಿಗೆ, ಅವರಿಗಿಂತ ಬೇರೆಯವರಿಗೆ ಕುಟುಂಬ ದೊಡ್ಡದಾಗುತ್ತೆ, ಸಂಸಾರ ದೊಡ್ಡದಾಗುತ್ತೆ. ಅಕ್ಕನಿಗೆ, ತಂಗಿಗೆ, ಅಣ್ಣನಿಗೆ, ತಮ್ಮನಿಗೆ, ಬಂಧುಗಳಿಗೆ, ಆತ್ಮೀಯರಿಗೆ ಇವರಿದ್ರು ಅಂದ್ರೆ ಅವ್ರು ಎಲ್ಲರಿಗೂ ಅವ್ರು ಇರ್ತಾರೆ. ಅವ್ರಿಗೆ ಯಾರು ಇರ್ತಾರೋ ಇಲ್ವ ಅದು ಬೇರೆ ಮಾತು. ತುಂಬು ಸ್ವಾಭಿಮಾನಿಗಳು. ತಮ್ಮ ನೋವು ಹೇಳಲ್ಲ, ತಮ್ಮ ಸಂಕಟ ಹೇಳಲ್ಲ, ತಮ್ಮ ಬಾಧೆ ಹೇಳಲ್ಲ, ತಮ್ಮ ಆಸೆ ಹೇಳಲ್ಲ, ತಮ್ಮ ನಿರಾಸೆ ಹೇಳಲ್ಲ, ತಮ್ಮ ಸಂಕಷ್ಟ ಹೇಳಲ್ಲ, ಅದು ನಿಜವೇ. ತಮ್ಮ ಎಡವಟ್ಟುಗಳು ಹೇಳಲ್ಲ, ಅದು ನಿಜವೇ. ತಮ್ಮಲ್ಲಿರ್ತಕ್ಕಂಥ ವೀಕ್ನೆಸ್ಸು ಹೇಳಲ್ಲ, ಅದು ನಿಜವೇ. ಆದ್ರೆ ಇವ್ರಿದ್ದಾರೆ ಅಂದ್ರೆ ಕನ್ಫರ್ಮ್ ಹೇಳ್ತಾನೆ, 100ರಲ್ಲಿ 99 ಬೇಡ, 1000ರಲ್ಲಿ 999. ಅದು ಬೇಡ, 10,000ದಲ್ಲಿ 9,999. ಇಲ್ಲ, 1 ಲಕ್ಷಕ್ಕೆ ಬಂದ್ಬಿಡೋಣ.
99,997 ಜನ. ಈಗ ಹೇಳ್ತೇನೆ ನೋಡಿ, 10 ಲಕ್ಷದಲ್ಲಿ 1 ಕೋಟಿಗೆ ತಗೊಂಡ್ರೆ 10 ಜನ ಕುಂಭರಾಶಿಯವರು ಬಿಟ್ರೆ, ಇನ್ನು ಕುಂಭರಾಶಿಯವರಿದ್ದ ಮನೆ ಅದೊಂದು ಬಂಗಾರವೇ, ಅದೊಂದು ಹೆಸರೇ. ಅವರಿದ್ದ ಕಡೆ ನೆರಳೇ ರೀ, ಹೊಟ್ಟೆ ತುಂಬಾ ಊಟ ರೀ, ಯಾಕೋ ನಡಿಯೋ. ಫಸ್ಟ್ ಇನ್ನೊಬ್ಬರಿಗೆ ಇವರಿದ್ದ ಕಡೆ ಲಾಭ. ತಾಯಿಗೋ, ತಂದೆಗೋ, ಕುಟುಂಬಕ್ಕೋ, ಒಡ ಹುಟ್ಟಿದವರಿಗೋ, ಸ್ನೇಹಿತರಿಗೋ, ಆತ್ಮೀಯರಿಗೋ, ಮಿತ್ರರಿಗೋ, ಬಂಧುಗಳಿಗೋ ವಾಡೆಕ್ಕಡುನ್ನ ಲಾಭಮೇ, ನಮ್ ಗುರುಗಳು ಹೇಳೋದು. ಹೌದು, ಇಲ್ಲ ಅಂತ ಹೇಳ್ಬೇಡಿ, ನೋಡೋಣ ಕುಂಭರಾಶಿಯವ್ರು ನಿಂತಿದಾರ ಇಲ್ಲ ಅಂತ ಹೇಳಿ. ಅವ್ರು ಏನ್ ಮಾಡಿದ್ರು ಅಲ್ಲೊಂದು ಕುಟುಕ್ತಾರೆ, ಅದು ಬಿಡಿ. ಅವ್ರು ಏನ್ ಮಾಡಿದ್ರು ಅದಕ್ಕೊಂದು ಕೊರತೆ ಹುಡುಕ್ತಾರೆ, ಅದು ಕುಂಭರಾಶಿಯವ್ರಿಗೆ ಶಾಪ. ಏನ್ ಮಾಡೋಣ? ಕಾಲಚಕ್ರದಲ್ಲಿ ಕರ್ಮಾಧಿಪತಿಯ ಭಾವವು ಬರುವುದರಿಂದ ಲಾಭ ಬರ್ಬೇಕು ಅಂತ ಹೇಳಿದ್ರೆ ಅಲ್ಲೊಂದು ನಷ್ಟನೂ ಬರ್ಬೇಕಲ್ವ. ನಷ್ಟದ ಮನೆ ಯಾರು? ಶನಿಯೇ, ಮಕರ ರಾಶಿ, ಕುಂಭರಾಶಿಗೆ. ಸೊ ಅಲ್ಲ ಅಂತ ಅನ್ನಿಸ್ಕೊಂಡು ಗುಮ್ಮಿಸ್ಕೊಂಡು ಒದ್ದಾಡ್ಕೊಂಡು ಇವ್ರು ಹೆಂಗೆ ಅಂದ್ರೆ ಈ ಗಾಣದೆತ್ತ ತರ ದುಡಿಬೇಕು, ತಡಬೇಕು, ಮಾಡ್ಬೇಕು. ಆದ್ರೂ ಇವ್ರ ಸೈಕಲ್ ಗ್ಯಾಪ್ ಅಲ್ಲಿ ಏನೇನ್ ತಗೋಬೇಕೋ ತಗೋತಾರೆ, ಅದು ನಮಗ್ ಗೊತ್ತಿದೆ. ಅಂದ್ರೆ ಇವ್ರ 100 ರೂಪಾಯಿ ದುಡಿತಾರೆ ಅಂದ್ರೆ ಇವ್ರು ಮ್ಯಾಕ್ಸಿಮಮ್ 5 ರೂಪಾಯಿ ಇವ್ರಿಗೆ ಖರ್ಚು ಮಾಡಿದ್ರೆ ಹೆಚ್ಚು, ಇಲ್ಲ ಇನ್ನೂ ಹೆಚ್ಚು ಅಂದ್ರೆ 15 ರೂಪಾಯಿ ಅಷ್ಟೇ. 80 ರಿಂದ 95 ರೂಪಾಯಿಯವರೆಗೂ ತನ್ನವರ ಸುತ್ತಲಿನವರಿಗೋಸ್ಕರವೇ ಇವರು ದುಡಿಯುವುದು, ಕೊಡುವುದು, ಮಾಡುವುದು. ಹೌದು ಅಲ್ವೋ ಅಂತ ಹೇಳ್ಬಿಡಿ ನೋಡೋಣ, ಇಲ್ಲ ಅಂತ ಹೇಳ್ಬಿಡಿ ನೋಡೋಣ. ನಾ ಹೇಳಿದಲ್ಲ, 1 ಕೋಟಿನಲ್ಲಿ ಯಾರೋ 10 ಜನ, 15 ಜನ, ಇಲ್ಲ 20 ಜನ, ಬೇಡ 100 ಜನ ಕೋಟಿಗೆ ಇರ್ತಾರೆ. ಮಾಡದೇ ಇರೋರ್ನು ನೋಡಿದ್ದೇನೆ ಕುಂಭರಾಶಿಯವ್ರನ್ನ. ಜವಾಬ್ದಾರಿ ತಗೊಳ್ದೆ ಮನೆ ಬಿಟ್ಟು ಹೋಗಿರೋದು, ಜವಾಬ್ದಾರಿ ನಾನೇ ಓಡೋಗ್ಬಿಟ್ಟಿದ್ದೆ. ನಂದು ಕುಂಭರಾಶಿ ಅಲ್ಲ, ಆದ್ರೂ ಇನ್ನು ಎಷ್ಟು ಮಾಡೋದು, ನನ್ನನ್ನು ಬಿಟ್ಬಿಡು, ನನ್ಗೆ ಯಾರು ಬೇಡ ಅಂತ ನಾನು ಎದ್ದು ಹೋಗ್ಬಿಟ್ಟಿದ್ದೆ. ನನ್ನ ಗುರುಗಳು ಪಕ್ಕಾ ಕುಂಭರಾಶಿ. ಅಮ್ಮನಿಗೆ ಊಟ ಹಾಕದೆ ಓಡೋಗ್ಬಿಟ್ಟಿದ್ದಾರೆ, ನೋಡಿದ್ದಾನೆ. ಇನ್ನೂ 1 ಗುರುಗಳು ಅಪ್ಪನಿಗೆ ಊಟ ಹಾಕದೆ ಓಡೋಗಿರೋರ್ನು ನೋಡಿದ್ದಾನೆ. ಅದಿದೆ, 1 ಕೋಟಿ ಜನದಲ್ಲಿ 100 ಜನ ಕುಂಭರಾಶಿಯವರು ಈ ತರದೊಂದು. ಎಲ್ಲಾರು ಪರ್ಫೆಕ್ಟ್ ಇರೋಲ್ಲ, ಏನೋ ಒಂದು ಗ್ರಹ ದಶ ಭುಕ್ತಿ ಇನ್ನೊಂದು ಅದೊಂದು ಏನೋ ಒಂದು ಇರುತ್ತೆ, ಬೇರೆ ಲೆಕ್ಕಗಳು ಇರುತ್ತೆ. ಬರೀ ಕುಂಭರಾಶಿ ಅಂತ ಹೇಳಿದ ತಕ್ಷಣ ಇಷ್ಟು ಅಪ್ಲೈ ಆಗ್ಬೇಕು ಅನ್ನೋದೇನಿಲ್ಲ. ಬಟ್ ಶಾರ್ಟ್ ಹೇಳ್ತಾನೆ, ಕುಂಭರಾಶಿಯವರು ಇದ್ರು ಎಲ್ಲರಿಗೂ ತುಂಬಿದ ಕೊಡವೇ. ತುಂಬಿದ ಕೊಡ ತುಳ್ಕೊಲ್ಲ ಅಂತ ಹೇಳ್ತಾರಲ್ವಾ, ಕುಂಭವೇ. ಇನ್ನೂ ಒಂದು ತಮಾಷೆ ಗೊತ್ತಾ, ಇವ್ರು ಖರ್ಚು ಮಾಡಿದಷ್ಟು ಇವ್ರಿಗೆ ದುಡ್ಡು ಬರ್ತಲೇ ಇರುತ್ತೆ. ಅದಕ್ಕೆ ಕುಂಭರಾಶಿಯವ್ರು ಒಬ್ಬರ ಮನೇಲಿ ಉಟ್ಕೋಬೇಕು ಅಂತ ಹೇಳುತ್ತೆ. ಇವ್ರು ಉಳಿಸೋದಲ್ಲ, ಇವ್ರು ಏನು ಮಾಡಿ ಉಳಿಸುತ್ತೇನೆ ಎಂದು ಪ್ರಯತ್ನ ಮಾಡಿದರೂ ಉಳಿಸಲು ಬಿಡುವುದಿಲ್ಲ. ಇದು ಬರೆದಿಟ್ಕೊಳ್ಳಿ ಕುಂಭರಾಶಿಯವರು. ಒಳ್ಳೆ ಊಟ ತಿನ್ಬೇಕು ಅಂದ್ರೆ ಕುಂಭರಾಶಿಯವ್ರ ಮನೆಗೆ ಹೋಗಿ ಮಕ್ಕಳೇ. ಒಳ್ಳೆ ಬಟ್ಟೆ ಹಾಕ್ಬೇಕು ಅಂದ್ರೆ ಕುಂಭರಾಶಿಯವ್ರ ಜೊತೆಲಿರಿ ಮಕ್ಕಳೇ, ಹೋಗಿ ಮಕ್ಕಳು. ಒಳ್ಳೆ ಬೀಗರು ಊಟ ತಿನ್ಬೇಕು, ತಿಥಿ ಊಟ ತಿನ್ಬೇಕು ಅಂದ್ರೂ ಕೂಡ, ಮದುವೆ ಊಟ ಎಲ್ರೂ ತಿಂದಿರ್ತೀವಿ. ಕುಂಭರಾಶಿಯವ್ರ ಮನೆಗೆ ಊಟ, ಬೀಗರು ಊಟ, ನಾಮಕರಣದ ಊಟ, ಪೂಜಾ ಊಟ, ಅರೆ ಯಾವ್ದು ಬೇಡ, ತಿಥಿ ಊಟಕ್ಕೆ ಹೋಗಿ ಬರೆದು ಕೊಡ್ತೇನೆ ನೋಡಿ. ಊಟ ಬ್ರಹ್ಮ ಇವರು. ದುಃಖದಲ್ಲೂ ಕೂಡ ಒಳ್ಳೆ ಊಟ ಹಾಕುವಂತವ್ರು ಇವರು. ಒಳ್ಳೆ ಊಟ ತಿನ್ನೋರು. ಹತ್ಕೊಂಡೆ ಹೋಳಿಗೆ ಎಲ್ಲ ಹಾಕೋ, ಅಮ್ಮ ಹಿಂಗಾಗಿತ್ತು, ಅಪ್ಪ ಹಿಂಗಾಗಿತ್ತು. ದುಃಖದಲ್ಲೂ ಹೋಳಿಗೆ ಊಟ ಹಾಕ್ತಾರೆ, ತಾವು ತಿಂತಾರೆ. ಅದೆಲ್ಲ ಮಿಸ್ ಮಾಡ್ಕೊಡಲ್ಲ. ಹೌದು, ಕುಂಭ ಇದ್ದರೆ ಅಲ್ಲೊಂದು ಲಾಭವೇ. ನಿಷ್ಕಪಟನ ಮನಸತ್ವ ಇರತಕ್ಕಂತ ಒಂದು ಅದ್ಭುತವಾದ ವ್ಯಕ್ತಿಗಳು. ದೇವರು ಅದಕ್ಕೆ ಏನೋ ಅವ್ರನ್ನ ಕಳಿಸ್ತಾನೆ ನೋಡಿ. ಒಬ್ಬೊಬ್ಬರನ್ನ ನಷ್ಟಕ್ಕೆ ಕಳಿಸ್ತಾನೆ. ಹೌದು, ಒಬ್ಬರನ್ನ ಗುಮ್ಮಕ್ ಕಳಿಸ್ತಾನೆ, ಬಡಿಯೋಕ್ ಕಳಿಸ್ತಾನೆ, ಕಳಿಯೋಕ್ ಕಳಿಸ್ತಾನೆ, ಕೂಡ್ಸೋಕ್ ಕಳಿಸ್ತಾನೆ. ಆದ್ರೆ ಇವ್ರಿದ್ದ ಕಡೆ ಲಾಭಕ್ಕೆ ಕಳಿಸ್ತಾನೆ. ಎಷ್ಟು ಜನ ನಿಮ್ಮ ಮನೇಲಿ ಕುಂಭದವರಿದ್ದಾರೆ? ಅಮ್ಮನಾಗಿ, ಅಕ್ಕನಾಗಿ, ತಂಗಿಯಾಗಿ, ಬಂಧುವಾಗಿ, ಸಂಗಾತಿಯಾಗಿ, ಗೆಳೆಯರಾಗಿ. ಖಂಡಿತ ಹೇಳಿ, ಕುಂಭರಾಶಿಯವ್ರ ಗೆಳೆಯರಾಗಿ ನಿಮ್ ಜೊತೆಲಿದ್ರೆ ಅವ್ರು ನಿಮಗ್ ಫೀಡ್ ಮಾಡಿಲ್ವಾ ಅಂತ ಹೇಳಿಬಿಡಿ ನೋಡೋಣ.
ಮಾಡಿರ್ತಾರೆ. ನಮ್ಮ ಗುರುಗಳು ಕುಂಭರಾಶಿ, ಒನ್ ಆಫ್ ದ ಮೋಸ್ಟ್ ಹಾನೆಸ್ಟ್ ಫ್ರೆಂಡ್. ನಂಗೆ ತುಂಬಾ ಖುಷಿ ಆ ವ್ಯಕ್ತಿ ಜೊತೆಲಿ ಇದ್ರೇನೆ. ನೈಸ್ ಮ್ಯಾನ್, ದೇ ಆರ್ ಗುಡ್ ಫೀಲ್ಡರ್ಸ್. ಏನು ಯೋಚನೆ ಮಾಡಿರೋಲ್ಲ, ಲೆಕ್ಕ ಪಕ್ಕ ಇರೋಲ್ಲ. ತಾಮಗ್ ಖರ್ಚು ಮಾಡುವಾಗ ಆ 500 ರೂಪಾಯಿ ನೋಟು ನಮ್ ಗುರುಗಳದ್ ನೋಡಿದ್ದೇನೆ ಅಷ್ಟೇ. ಇರ್ಲಿ, ಕಾಯ್ತಿರ್ತೇನೆ ನಿಮ್ಮ ಕಮೆಂಟ್ಸ್ಗೆ. ನಮ್ಮ ಈ ಒಂದು ಸಂಚಿಕೆಯನ್ನ ಹೊಸದಾಗಿ ನೋಡ್ತಿರೋರು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ ಅಂತೆಲ್ಲ ಹೇಳ್ತಾ, ಅದೊಂದು ಆನಂದ. ನನ್ನ ಈ ಅನುಭವ, ಈ 34 ವರ್ಷಗಳ ಅನುಭವ, ಲಕ್ಷಾಂತರ ಜಾತಕಗಳ ಅನುಭವ ನಿಮಗದು ಉಪಯೋಗಕ್ಕೆ ಬರಲಿ ಅನ್ನತಕ್ಕಂಥದ್ದು ಮಕ್ಕಳು. ಒಳ್ಳೇದಾಗ್ಲಿ. ಪುನರ್ವಸು ನಕ್ಷತ್ರ, ಚಂದ್ರ ಗುರುಸಾರದಲ್ಲಿದ್ದು, ಗುರುಸಾರದಲ್ಲಿ, ಶನಿ ಸಾರದಲ್ಲಿ, ಗುರು ಪುಷ್ಯಾಮೃತ ಯೋಗ. ಮೇಷರಾಶಿ, ಚಂದ್ರ ಗುರುಸಾರದಲ್ಲಿದ್ದು, ಗುರು 4ನೇ ಮನೆಯಲ್ಲಿದ್ದಾನೆ. ಕಮ್ಯುನಿಕೇಶನ್ ತೊಂದರೆ ಇಲ್ಲ. ಕಮ್ಯುನಿಕೇಶನ್ ಸಂಬಂಧಪಟ್ಟಂತ ವೃತ್ತಿ, ಗವರ್ಮೆಂಟ್ ಕಮ್ಯುನಿಕೇಶನ್, ಗವರ್ಮೆಂಟ್ ಅಡ್ವೈಸರ್, ಲೀಗಲ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಫೈನಾನ್ಷಿಯಲ್ ಅಡ್ವೈಸರ್, ಎಜುಕೇಶನ್ ಅಡ್ವೈಸರ್, ಯೋಗ ಅಡ್ವೈಸರ್, ಮೆಡಿಟೇಷನ್ ಅಡ್ವೈಸರ್, ಇಂತಹ ಒಂದು ಫುಡ್ ಟೆಕ್ನಾಲಜಿ, ನ್ಯಾಚುರೋಥೆರಪಿ, ಈ ಒಂದು ಡಯಟೇಷಿಯನ್, ಇಂಥ ಒಂದು ವೃತ್ತಿ ಉದ್ಯೋಗ ಇರತಕ್ಕಂಥವ್ರು ತುಂಬಾ ಅನುಕೂಲ. ವೃಷಭ ರಾಶಿ, ಚಂದ್ರ ಗುರುಸಾರ, ಗುರು ಶನಿ ಸಾರ, ನಿಮಗೂ ಚೆನ್ನಾಗಿದೆ. ಸೌಮ್ಯವಾಗಿರತಕ್ಕಂಥ ಗ್ರಹ ಗುರು. ಗುರು ಎಲ್ಲಿದ್ದರೂ ಒಳ್ಳೇದೇ ಮಾಡುದು. ಆ 3ನೇ ಮನೆಯಲ್ಲಿದೆ. 3ನೇ ಮನೆಯ ಚಂದ್ರ ನಿಮ್ಮನೇಲೇ ಇದ್ದಾನೆ. ಮಾತು, ತೂಕ, ವ್ಯಕ್ತಿತ್ವ, ಡಾಕ್ಟರು, ಮೆಡಿಸನ್, ಟೀಚಿಂಗು, ಕೌನ್ಸಿಲಿಂಗು, ಗೈಡಿಂಗು, ಮ್ಯಾನೇಜ್ಮೆಂಟು, ಬ್ಯಾಂಕಿಂಗು, ಫಿನಾನ್ಸಿಂಗು, ಇನ್ಶೂರೆನ್ಸು, ಅದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಇನ್ನು ವಿಶೇಷವಾಗಿ ಮಿಥುನ ರಾಶಿ, ಚಂದ್ರ ಧನಾಧಿಪತಿ ಚಂದ್ರ, ಕುಟುಂಬಾಧಿಪತಿ ಚಂದ್ರ, ಬುಧನ ಮನೆಯಲ್ಲಿ ಗುರುವಿನ ಸಾರದಲ್ಲಿದ್ದು, ಗುರು 2ನೇ ಮನೆಯಲ್ಲೇ ಇದ್ದಾನೆ. ಚೆನ್ನಾಗಿದೆ. ನಿಮಗೂ ಅಷ್ಟೇ. ಟೀಚಿಂಗ್, ಕೋಚಿಂಗ್, ಬ್ಯಾಂಕಿಂಗ್, ಫಿನಾನ್ಸಿಂಗ್, ಅಕೌಂಟಿಂಗ್, ಸರ್ಕಾರಿ ಮಟ್ಟದ ಕೆಲಸಗಳು, ಕಾರ್ಯಗಳು, ಗೈಡೆನ್ಸ್ ಮಾಡತಕ್ಕಂಥ ಕೆಲಸ ಕಾರ್ಯಗಳು, ಸಿಹಿ ಪದಾರ್ಥಗಳು, ಹಣ್ಣು, ಅಲಂಕಾರ, ದೇವರ ಕಾರ್ಯಗಳು, ದೇವತಾ ಪೂಜೆಗಳು, ಅದ್ಭುತವಾದಂಥ ಪ್ರಗತಿ. ಕರ್ಕಾಟಕ ರಾಶಿ, ಸ್ವಲ್ಪ ತೊಳಲಾಟ. ಚಂದ್ರ ಗುರುಸಾರದಲ್ಲಿದ್ದು, ಗುರು ನಿಮ್ಮನೇಲೆ, ಜನ್ಮರಾಮ ವನವಾಸ ರಾಮ. ನೋಡಿ, ಗುರು ಒಂದೊಂದು ಮನೆಗೂ ಎಷ್ಟು ಬಲವೋ ಹಾಗೆ ಅಲ್ಲೊಂದು ಲೆಕ್ಕಾಚಾರವೂ ಉಂಟು. ಜನ್ಮರಾಮ ಅಂತೀವಿ, ಒಂಟಿ ರಾಮ ಅಂತೀವಿ. ರಾಮ ಇದ್ದಿದ್ದು ಒಂಟಿಯೇ, ಕಟಕ ಈಗ ಒಂಟಿಯೇ. ಏನೋ ಭಾರ. ಚಂದ್ರನು 12ನೇ ಮನೆ, ಅನಗತ್ಯ ದುಡ್ದಿದ್ದೆಲ್ಲ ಒಂದು ಖರ್ಚು, ಮನೆಗೋಸ್ಕರ, ತಂದೆಗೋಸ್ಕರ, ಮಗುಗೋಸ್ಕರ, ಕುಟುಂಬಕ್ಕೋಸ್ಕರ ಅನ್ನತಕ್ಕಂಥ ಒಂದು ಭಾವಾರ್ಥ. ಏನು ತೊಂದರೆ ಏನಿಲ್ಲ. ತುಂಬಾ ದೊಡ್ಡದಾಗಿ ರಿಸ್ಕು ಇನ್ನೊಂದು ಅಂತ ಇನ್ವೆಸ್ಟ್ಮೆಂಟ್ಗೆ ಹೋಗಬೇಡಿ. ಇನ್ನು ಸಿಂಹರಾಶಿ, ಲಾಭದಲ್ಲಿ ಚಂದ್ರ, ಫ್ಯಾಂಟಾಸ್ಟಿಕ್, ಬಟ್ ವ್ಯಯಾಧಿಪತಿ. ಸೊ ಏನೋ ದುಡಿತೀರಿ, ಅದನ್ನ ಒಳ್ಳೇದಕ್ಕೆ ಖರ್ಚು ಮಾಡತಕ್ಕಂಥದ್ದಾಗುತ್ತೆ. ಮನೆಗೋಸ್ಕರ, ಮಕ್ಕಳಿಗೋಸ್ಕರ, ಕುಟುಂಬಕ್ಕೋಸ್ಕರ, ಅಭಿವೃದ್ಧಿಗೋಸ್ಕರ ಮಾಡತಕ್ಕಂಥ ಒಂದು ಖರ್ಚುಗಳ ಭಾವತ್ತಿನ ಒಂದು ದಿನ. ಏನು ತೊಂದರೆಗಳೇನಿಲ್ಲ, ಅನುಕೂಲವೇ. ಕನ್ಯಾ ರಾಶಿ, ಗುರು ಲಾಭದಲ್ಲಿ, ಚಂದ್ರ ದಶಮದಲ್ಲಿ, ಫ್ಯಾಂಟಾಸ್ಟಿಕ್. ಒಂಟಿ ಗುರುವಿದ್ದರೂ ಲಾಭದಲ್ಲಿ ಗುರು, ಸಪ್ತಮಾಧಿಪತಿ ಲಾಭ, ಸುಖಾಧಿಪತಿ ಲಾಭ, ಚೆನ್ನಾಗಿದೆ. ವೃತ್ತಿ, ಉದ್ಯೋಗ, ವ್ಯವಹಾರ ಅನುಕೂಲ. ಅದರಲ್ಲೂ ಮಾಧ್ಯಮ, ಕಲಾ ಮಾಧ್ಯಮ, ಅಲಂಕಾರ, ಒಪ್ಪ, ಓರಣ, ಮೇಕಪ್, ಬ್ಯೂಟಿ ಪಾರ್ಲರು, ಕೇಶಾಲಂಕಾರ, ಅದ್ಭುತ ಪ್ರಗತಿ. ತುಲಾ ರಾಶಿ, ಚಂದ್ರ ಭಾಗ್ಯದಲ್ಲಿದ್ದಾನೆ, ಗುರು ದಶಮದಲ್ಲಿದ್ದಾನೆ. ಸ್ವಲ್ಪ ವೃತ್ತಿಯ ವಿಚಾರದಲ್ಲಿ ಒಂದು ಸಣ್ಣ ತೊಳಲಾಟ. ದುಡ್ಡು ಬೇಕಾ, ಹೆಸರು ಬಿಡಬೇಕು, ಹೆಸರು ಬೇಕಾ, ದುಡ್ಡು ಬಿಡಬೇಕು. ಹೇಳ್ತಿದ್ದೆ, ಈ ಒಂದು ರಾಹು ಕುಜನ ಸಂಗಮ ಲೋಕಾಯುಕ್ತಕ್ಕೆ ಭರ್ಜರಿ ಬೇಟೆಗಳು ನಡೆಯುತ್ತವೆ ಅಂತ. ಗೆಟ್ ರೆಡಿ ಮಕ್ಕಳೇ, ಇನ್ನಷ್ಟು ಭರ್ಜರಿ ಹಂಟಿಂಗ್ ಆಗತಕ್ಕಂಥದ್ದಾಗುತ್ತೆ. ಯಾರ್ಯಾರು ಮೋಸ ಮಾಡ್ಕೊಂಡಿದ್ದೀರೋ,
ಶಿವತಾಂಡವ, ರುದ್ರ ತಾಂಡವವೇ ನಿಮ್ಮ ಹೆಸರು, ಮಾನ, ಮರ್ಯಾದೆ ಎಲ್ಲ. ನಾನು ಅದಕ್ಕೆ ಹೇಳ್ತಿರ್ತೇನೆ, ಎಷ್ಟು ದುಡ್ಡಿದ್ದರೂ ಇಷ್ಟೇ ತಿನ್ನೋದು, ಒಂದೆರಡು ಬಾಳೆಹಣ್ಣು ಇಲ್ಲ 4 ಬಾಳೆಹಣ್ಣು ಬೇಡ, ಅರ್ಧ ಡಜನ್ ತಿಂತೀವ ಅಷ್ಟೇ. ಆದ್ರೆ ಏನ್ ಗೊತ್ತಾ, ಬೆಳ್ಳಿ ತಟ್ಟೆ, ಬಂಗಾರದ ತಟ್ಟೆ, ವಜ್ರ ಖಚಿತ ತಟ್ಟೆ, ಈ ತರದಕ್ಕೆ ನಾವು ಬೇಗ ಇದಾಗೋದು. ತುಲಾ ರಾಶಿ ಯೋಚನೆ ಮಾಡಿ. ವೃಶ್ಚಿಕ ರಾಶಿ ಭಾಗ್ಯಾಧಿಪತಿ ಅಷ್ಟಮ. ಅಷ್ಟಮದಲ್ಲಿ ಈ ರೀತಿ 3 ಗ್ರಹಗಳು ಇದ್ದಾಗ, ಬುಧ ಇದ್ದಾನೆ, ಸೂರ್ಯ ಇದ್ದಾನೆ, ಇದು ಈ ಸಂಮೋಹನ ವಿದ್ಯೆ, ಸೈಕಾಲಜಿಸ್ಟ್ಗಳು, ಜ್ಯೋತಿಷ್ಯಗಳು, ಡಾಕ್ಟರುಗಳು, ಮಾರ್ಗದರ್ಶಕರು, ಟೀಚರು, ರಂಧ್ರಸ್ಥಾನದಲ್ಲಿ ಇರತಕ್ಕಂಥದ್ದು. ಚಂದ್ರ ಅಲ್ಲಿ ಬಂತು ಅಂತ ಹೇಳಿದ್ರೆ ಒನ್ ಆಫ್ ದ ಬೆಸ್ಟ್ ಸೈಕಾಲಜಿಸ್ಟ್ಗಳಾಗ್ತಾರೆ, ಅಸ್ಟ್ರಾಲಜರ್ಸ್ ಆಗ್ತಾರೆ, ಅಡ್ವೈಸರ್ ಆಗ್ತಾರೆ. ಗುಪ್ತವಾಗಿರೋದನ್ನ ಕಂಡುಹಿಡಿಯುವಂತಹ ವಿದ್ಯೆಗಳು, ಯೋಗ ವಿದ್ಯೆ, ಪೂಜಾ ವಿದ್ಯೆ, ಒನ್ ಆಫ್ ದ ಬೆಸ್ಟ್ ಅಂತ ಒಂದು ವೃತ್ತಿ ಕೆಲಸದಲ್ಲಿ. ನಿತ್ಯ ಸಂಬಳ, ನಿತ್ಯ ಕೆಲಸ ಅನ್ನೋರು ಸ್ವಲ್ಪ ನೋಡ್ಬೇಕು. ಅಷ್ಟಮ ಚಂದ್ರ ಅಲ್ಲೊಂದು ಬಾಧೆ, ಎಚ್ಚರಿಕೆ. ಇನ್ನು ವಿಶೇಷವಾಗಿ ಧನಸ್ಸು ರಾಶಿ. ಅಷ್ಟಮಾಧಿಪತಿ ಸಪ್ತಮದಲ್ಲಿದ್ದಾಗಲೂ ಸೂಪರ್, ತುಂಬಾ ಜನಕ್ಕೆ ಗೊತ್ತಿಲ್ಲ. ಹೌದು, ಅಲ್ಲೊಂದು ವೈರಾಗ್ಯ ಬರುತ್ತೆ. ನಾನು ನೋಡಿದ್ದೇನೆ, ತುಂಬಾ ದೊಡ್ಡ ದೊಡ್ಡ ಗುರುಗಳಿಗೆ ಅಷ್ಟಮಾಧಿಪತಿ 7ನೇ ಮನೆಗೆ ಬಂದಿರ್ತಾರೆ, ಇಲ್ಲ ಸಪ್ತಮಾಧಿಪತಿ ಅಷ್ಟಮಕ್ಕೆ ಬಂದಿರ್ತಾನೆ. ಗುರು ಆಗ್ಬೇಕು ಅಂದ್ರೆ ಅಲ್ಲೊಂದು ಕೊಡೋದು, ತಗೊಳ್ಳೋದು, ತನ್ನ ಕುಟುಂಬ, ತನ್ನ ಹತ್ತಿರದವರು ಅನ್ನತಕ್ಕಂಥದ್ದು ನೋವಾದಾಗ್ಲೇ ಅಲ್ಲೊಂದು ಪೂರ್ಣ ವೈರಾಗ್ಯ ಅನ್ನತಕ್ಕಂಥದ್ದು ಹೇಳ್ತಾರೆ. ಸೊ ಇವತ್ತಂಥದ್ದೊಂದು ವೈರಾಗ್ಯ ಭಾವ, ಆದ್ರೂ ಕೊಡೋದು ತಗೊಳ್ಳೋದ್ರಲ್ಲಿ ತುಂಬಾ ಹುಷಾರಾಗಿರಿ. ಗುರು ಬೇರೆ ಅಷ್ಟಮ, ಕೊಟ್ಟು ಕಳ್ಕೋತೀರಿ. ಸಪ್ತಮಾಧಿಪತಿ ವಕ್ರ, 100% ಟೋಪಿ ಹಾಕೋರು ಜಾಸ್ತಿ. ಮೊನ್ನೆ ಯಾರೋ ನ್ಯೂಜಿಲೆಂಡ್ಗೆ ಹೋಗಿದಾರಂತೆ ಟ್ರಿಪ್ಪು, ಒಂದಿಬ್ರು, ಒಂದ್ 50 ಕೋಟಿಗೂ ಮೇಲೂ ಡಮಾಲ್ ಡಿಮಿಲ್ ಆಗ್ಬಿಟ್ಟಿದೆ ಅಂತಕ್ಕಂಥದ್ದು. ಈ ತರದೆಲ್ಲ ಕೇಳ್ತಿದ್ದಾರೆ. ಒಂದು ದೊಡ್ಡ ಬಿಲ್ಡರ್ ಅವ್ರಿಗೊಂದು ಹೈ ಅಲರ್ಟ್ ಕೊಟ್ಟಿದ್ದಾರೆ. ಕಡಿಮೆ ಅಂದ್ರೆ 15,000 ಕೋಟಿಯ ಹಗರಣ ಕನ್ಸ್ಟ್ರಕ್ಷನ್ ಲೈನ್ ಅಲ್ಲಿ ಕಲೆಕ್ಷನ್ ಮಾಡ್ಕೋಬಿಟ್ಟು. ಇದೆಲ್ಲ ಸರ್ವಸಾಧಾರಣ ಆಗ್ಬಿಟ್ಟಿದೆ. ಓಡೋಗೆಲ್ಲೋ ತಪ್ಸ್ಕೊಂಡು ಬೇರೆ ದೇಶದವ್ರು ನೀವು ಬಂದು 1,000 ಕೋಟಿ ಕೊಡ್ರಪ್ಪ, 100 ಕೋಟಿ ಕೊಡ್ರಪ್ಪ, ನಿಮ್ಗೆ ಕೊಡ್ತೀವಿ, ನಮ್ ದೇಶದಿಂದ ಕಳ್ಸಲ್ಲ ಅನ್ನತಕ್ಕಂಥದ್ದು ಒಂದು ಕಳ್ಳರ ಸಂತೆ ಊರುಗಳು ಆಗ್ಬಿಟ್ಟಿದ್ದಾವೆ. ಸ್ವಲ್ಪ ಎಚ್ಚರಿಕೆ. ಧನಸ್ಸು ಕೊಡೋದು, ತಗೊಳ್ಳೋದು, ಮಾಡೋದು. ಮಕರ ರಾಶಿ. ಷಷ್ಠದಲ್ಲಿ ಚಂದ್ರ, ಬುಧನ ಜೊತೆ, ಸೂರ್ಯನ ಜೊತೆ ಸರ್ಕಾರಿ ಮಟ್ಟದ ಕೆಲಸ, ಕಾರ್ಯ, ವ್ಯವಸ್ಥೆ, ಗೈಡೆನ್ಸು, ಎಜುಕೇಶನ್ ಅಡ್ವೈಸರ್, ಮೆಡಿಕಲ್ ಅಡ್ವೈಸರ್, ಇನ್ಶೂರೆನ್ಸ್ ಅಡ್ವೈಸರ್, ಲೋನ್ ಅಡ್ವೈಸರ್, ಫಂಡ್ ಅಡ್ವೈಸರ್, ಗೌರ್ಮೆಂಟ್ ಪ್ರಾಜೆಕ್ಟ್ ಅಡ್ವೈಸರ್ ಅತ್ಯದ್ಭುತ. ಕುಂಭರಾಶಿ. ಪಂಚಮದ ಚಂದ್ರ, ಷಷ್ಠಾಧಿಪತಿ ಪಂಚಮ. ಸೊ ಮಕ್ಕಳ ವಿಚಾರ, ಮನೆ ವಿಚಾರ, ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಅನಗತ್ಯ ಖರ್ಚುಗಳು, ಹೆಚ್ಚು ಖರ್ಚುಗಳು ಬರತಕ್ಕಂಥದ್ದು ಆಗುತ್ತದೆ. ಸ್ವಲ್ಪ ನೋಡ್ಕೊಂಡು, ಮಿಕ್ಕಂತೇನು ತೊಂದರೆ ಏನಿಲ್ಲ. ವೃತ್ತಿ ಉದ್ಯೋಗಕ್ಕೆ ಬ್ಯೂಟಿಫುಲ್. ಇನ್ನು ಮೀನ ರಾಶಿ. ಪೂರ್ವ ಪುಣ್ಯ ಸ್ಥಾನಾಧಿಪತಿ ಸುಖದಲ್ಲಿದ್ದು ಅವನು ಗುರುವಿನ ಸಾರದಲ್ಲಿದ್ದು, ಗುರು ಪಂಚಮದಲ್ಲಿರೋದ್ರಿಂದ ತುಂಬಾ ಚೆನ್ನಾಗಿದೆ. ವೃತ್ತಿ, ಉದ್ಯೋಗ, ಓಡಾಟ, ಸುತ್ತಾಟ, ಗೌರ್ಮೆಂಟ್ ಪ್ರಾಜೆಕ್ಟ್ಗಳು, ಗೌರ್ಮೆಂಟ್ ಟೆಂಡರ್ಗಳು, ಗೌರ್ಮೆಂಟ್ ಕಾಂಟ್ರಾಕ್ಟ್ಗಳು, ಗೌರ್ಮೆಂಟ್ ಲೈಸೆನ್ಸ್ ಆಫೀಸರ್, ಈ ಒಂದು ಬ್ಯಾಂಕಿಂಗ್ ಸೆಕ್ಟರ್, ಫೈನಾನ್ಸ್ ಸೆಕ್ಟರ್, ಇನ್ಶೂರೆನ್ಸ್ ಸೆಕ್ಟರ್, ಅಡ್ವೈಸರಿ ಸೆಕ್ಟರ್, ಫಂಡಿಂಗ್ ಸೆಕ್ಟರ್, ಇಂಥವುಗಳಲ್ಲಿ ವೃತ್ತಿ, ಉದ್ಯೋಗ, ಕೆಲಸ ಕಾರ್ಯ, ಹಣಕಾಸು ಇಲಾಖೆ, ಲೆಕ್ಕಪತ್ರ ಇಲಾಖೆ, ಲೆಕ್ಕ ಪರಿಶೋಧನಾಕಾರಿಕ ಇಲಾಖೆ, ಕಂಪನಿ ಸೆಕ್ರೆಟರಿ, ವೃತ್ತಿ ಉದ್ಯೋಗಗಳು ಅದ್ಭುತ ಅನುಕೂಲ ಮಾಡತಕ್ಕಂಥ ಒಂದು ದಿನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.